ಓಂ ಶಾಂತಿ. ಈ ದಿನ ಬಾಬ್ದಾದ ಅಂತಿಮ ಸಮಯದ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಅಂತಿಮ ಸಮಯ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ. ಈಗ ನಾವೆಲ್ಲರೂ ಸಹ ಅಂತಿಮದಲ್ಲಿ ಬಂದ್ಬಿಟ್ಟಿದ್ದೀವಿ, ಅಂತಿಮಕ್ಕೆ ತಲುಪಿದ್ದೀವಿ. ಈಗ ಅತಿಯಾಗಿ ಅದು ಅಂತ್ಯ ಆಗುತ್ತೆ. ನಾವೆಲ್ಲರೂ ಕೂಡ ಈಗ ಪ್ರಪಂಚದಲ್ಲಿ ಎಂತಹ ಪರಿಸ್ಥಿತಿಗಳಿದ್ದಾವೆ ಅನ್ನೋದ್ರ ಕೂಡ ನಾವು ನೋಡ್ತಿದ್ದೀವಿ. ಇದು ದಿನ ದಿನಕ್ಕೆ ಇನ್ನೂ ಜಾಸ್ತಿನೂ ಸಹ ಆಗ್ತಾ ಹೋಗುತ್ತೆ, ಕಡಿಮೆ ಅಂತೂ ಆಗೋದಿಲ್ಲ. ಮತ್ತು ಬಾಬಾ ಹೇಳ್ತಿದ್ದಾರೆ, ಈಗ ಎಂತಹ ಸಮಯ ಬರುತ್ತೆ ಅಂದರೆ ನಿಮ್ಮೆಲ್ಲರ ಜೀವನ ಅನ್ನುವಂಥದ್ದು ತುಂಬ ಬ್ಯುಸಿ ಆಗಿಬಿಡತ್ತೆ. ಸಮಯನೇ ಇರೋದಿಲ್ಲ ನಿಮ್ಮ ಜೀವನದಲ್ಲಿ. ಆ ರೀತಿ ನೀವು ಬ್ಯುಸಿ ಆಗಿಬಿಡ್ತೀರ ಬ್ರಾಹ್ಮಣ ಆತ್ಮರು. ಅಂದರೆ ಸಮಯನೂ ಕೂಡ ರಾತ್ರಿ ಹಗಲು 2 ಗಂಟೆಗಳ ಸಮಾನವಾಗಿ ನೀವು ಅನುಭವ ಮಾಡ್ಕೋತೀರಾ. 2 ಗಂಟೆಗಳ ಸಮಾನವಾಗಿ ಅಂದರೆ ಹಗಲು 1 ಗಂಟೆ, ರಾತ್ರಿ 1 ಗಂಟೆ. 1 ಗಂಟೆಯಲ್ಲಿ ಕಳೆದೋಯ್ತು, ಹಗಲು 1 ಗಂಟೆಯಲ್ಲಿ ಕಳೆದೋಯ್ತು, ರಾತ್ರಿ 1 ಗಂಟೆಯಲ್ಲಿ ಕಳೆದೋಯ್ತು ಅನ್ನೋ ಥರ ನೀವು ಅನುಭವ ಮಾಡ್ಕೋತೀರಾ. ಅಷ್ಟು ಬ್ಯುಸಿ ಆಗಿಬಿಡ್ತೀರಾ. ಅಷ್ಟು ಬ್ಯುಸಿ ಇರುತ್ತೆ, ನಿಮಗೆ ಸಮಯನೇ ಇರೋದಿಲ್ಲ ಅಂತ ಹೇಳ್ತಿದ್ದಾರೆ. ಹಗಲು 1 ಗಂಟೆ, ರಾತ್ರಿ 1 ಗಂಟೆ ಅಂದರೆ ಯೋಚನೆ ಮಾಡಿ ಎಷ್ಟು ಸಮಯ ವೇಗವಾಗಿ ಹೋಗ್ತಾ ಇದೆ ಅಂತ, ಹೋಗುತ್ತೆ ಅಂತ. ಆ ರೀತಿ ನೀವು ಅನುಭವ ಮಾಡ್ಕೋತೀರಾ. ಮತ್ತು ಈಗ ನೀವು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ತುಂಬ ಕಡಿಮೆ ಸಮಯ ಇದೆ. ನಿಮ್ಮ ಸಂಪಾದನೆಗೆ ತುಂಬ ಕಡಿಮೆ ಸಮಯ ಇದೆ. ಆಮೇಲೆ ಇತರರ ಸೇವೆಯಲ್ಲೇ ನಿಮ್ಮ ಸಂಪಾದನೆ ಆಗುತ್ತೆ. ಈಗ ನಮ್ಮ ಸಂಪಾದನೆಯನ್ನು ನಾವು ಮಾಡ್ಕೊಳ್ಳೋದಕ್ಕೆ, ಸ್ವಪುರುಷಾರ್ಥ ಮಾಡಿಕೊಳ್ಳೋದಕ್ಕೆ ಕಡಿಮೆ ಸಮಯ ಇದೆ. ಈಗ ದೊಡ್ಡ ದೊಡ್ಡವರೆಲ್ಲ ಮಹಾರಥಿಗಳೆಲ್ಲ ಬಾಬಾ ಅವ್ರ ಮೂಲಕ ಕ್ಲಾಸ್ಗಳು ಮಾಡಿಸ್ತಿದ್ದಾರೆ. ಅವರು ಎಲ್ಲ ಹೇಳ್ತಿದ್ದಾರೆ, ಈಗ ಮಾಡಿಕೊಂಡ್ರೆ ನಾವು ಈ ಡಿಸೆಂಬರ್ ಒಳಗಡೆ ಮಾಡ್ಕೋಬೇಕು ಪುರುಷಾರ್ಥ, ಸ್ವಪುರುಷಾರ್ಥ. ನೆಕ್ಸ್ಟ್ ವರ್ಷದಿಂದ ನಾವು ಮಾಡ್ಕೋತೀವಿ ಅಂದರೆ ನಮಗೆ ಪರಿಸ್ಥಿತಿಗಳು ಸಹಯೋಗ ಕೊಡುತ್ತೋ ಇಲ್ಲೋ ಗೊತ್ತಿಲ್ಲ. ಮಾಡ್ಕೊಳ್ಳೋ ಥರ ಇದ್ದರೆ ಈ ಒಂದು ವರ್ಷದಲ್ಲೇ ಡಿಸೆಂಬರ್ ಒಳಗಡೆ 6 ತಿಂಗಳ ಒಳಗಡೆ ಮಾಡ್ಕೊಂಬಿಡಿ 6 ತಿಂಗಳಲ್ಲಿ ಅಂತ ಹೇಳ್ತಾಯಿದ್ರು. ಬಾಬಾ ನಮಗೆ ಸೂಚನೆ ಕೊಡ್ತಿದ್ದಾರೆ. ಅದರಿಂದನೇ ಬಾಬಾ ಹೇಳ್ತಿದ್ದಾರೆ, ಸಂಪಾದನೆಗೆ ತುಂಬ ಕಡಿಮೆ ಸಮಯ ಇದೆ. ಆಮೇಲೆ ಈಗ ನಾವು ಏನು ಕಡಿಮೆ ಸಮಯ ಏನಿದೆ ಅದರಲ್ಲಿ ನಾವು ಚೆನ್ನಾಗಿ ಸಂಪಾದನೆ ಮಾಡ್ಕೊಂಡ್ವಿ, ತುಂಬಿಕೊಂಡ್ವಿ, ಸಂಪಾದನೆಯನ್ನು ಜಮಾ ಮಾಡ್ಕೊಂಡ್ವಿ, ಶಕ್ತಿಗಳು ಎಲ್ಲದನ್ನು, ಖಜಾನೆಗಳೆಲ್ಲದನ್ನು. ಮತ್ತು ನಾವು ಏನು ಮಾಡ್ಬೋದು, ನೆಕ್ಸ್ಟು ವರ್ಷದಿಂದ ನಾವು ಪುರುಷಾರ್ಥ ಮಾಡೋಕ್ಕಾಗೋದಿಲ್ಲ, ಸ್ಟಾಪ್ ಆಯಿತು ಅಂದರೆ ಅಲ್ಲಿಂದ ನಾವು ಇತರರ ಸೇವೆಯಲ್ಲಿ ನಾವು ಬ್ಯುಸಿ ಆಗಿಬಿಡ್ತೀವಿ. ಇತರರಿಗೆ ಸೇವೆ ಮಾಡೋದ್ರಲ್ಲೇ ನಮ್ಮ ಸಂಪಾದನೆ ಅನ್ನೋದು ಆವಾಗ ಇರುತ್ತೆ. ಈಗ ನಾವು ಎಷ್ಟು ತುಂಬ್ಕೋಬೇಕೋ ಅಷ್ಟು ತುಂಬ್ಕೋಬೇಕು. ಈ ಸ್ವಲ್ಪ ಸಮಯದಲ್ಲೇ ಪೂರ್ತಿ ಲಾಭವನ್ನು ಪಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಏನು ಸ್ವಲ್ಪ ಸಮಯ ಇದೆಯಲ್ಲ, ಇಲ್ಲಿ ಪೂರ್ತಿ ಲಾಭ ಪಡ್ಕೊಳ್ಳಿ. ಆಗುತ್ತಾ? ಈಗ 6 ತಿಂಗಳೇ ಅಂದ್ಕೊಳ್ಳಿ, 6 ತಿಂಗಳೇ ಇಡೀ ಕಲ್ಪಕ್ಕೆ ಸಂಪಾದನೆ ಮಾಡ್ಕೊಳಕ್ಕಾಗತ್ತಾ 6 ತಿಂಗಳಲ್ಲಿ? ಯೋಚನೆ ಮಾಡಬೇಕಲ್ಲ. ಈ ಸ್ವಲ್ಪ ಸಮಯದಲ್ಲೇ ಪೂರ್ತಿ ಲಾಭವನ್ನು ಪಡ್ಕೊಳ್ಳಿ. ಯಾಕೆ ಅಂತಂದರೆ ಬರುವಂಥ ಪರಿಸ್ಥಿತಿಗಳು ನಮಗೆ ಪುರುಷಾರ್ಥ ಮಾಡೋದಕ್ಕೆ ಸಹಯೋಗ ಕೊಡೋದಿಲ್ಲ. 4 ಕಡೆ ದುಃಖದ ವಾತಾವರಣ, ವಿಕಾರಗಳ ಒಂದು ಅಸುರಿ ಸಂಸ್ಕಾರಗಳ ಒಂದು ವೈಬ್ರೇಷನ್ಸು, ಅವರ ಒಂದು ಆಹಾಕಾರ, ದುಃಖದ ಒಂದು ಸಂಕಲ್ಪಗಳು ನಮಗೆ ಸೇರ್ತಿರುತ್ತೆ. ನಾವೆಲ್ಲಿ ಕೂತ್ಕೊಂಡು ಯೋಗ ಮಾಡೋಕ್ಕಾಗತ್ತೆ? ಅವಾಗ ಆಗೋದಿಲ್ಲ. ಆಗ ಕೊಡೋದು ಸರಿ ಹೋಗುತ್ತೆ. ಅವ್ರಿಗೆ ಕೊಡೋದು ಬಿಟ್ಬಿಟ್ಟು ನಾವು ಕೂತ್ಕೊಂಡ್ಬಿಟ್ಟು ನಾನು ಪುರುಷಾರ್ಥ ಮಾಡಬೇಕು ಅಂತ ಕೂತ್ಕೊಂಡು ಬಾಬಾರ ಹತ್ರ ಪಡ್ಕೊಳಕ್ಕಾಗತ್ತಾ? ಅವಾಗ ಕೊಡಬೇಕು. ಕೊಡುವಂಥ ಸಮಯದಲ್ಲಿ ನಾನು ಪಡ್ಕೋತೀನಿ ಬಾಬಾರವ್ರ ಹತ್ರ ಕೂತ್ಕೊಂಡು ಅಂತಂದರೆ, ಈಗ ನಾವೆಲ್ಲ ತಗೊಂಡಿದ್ರೇ ಆವಾಗ ನಾವು ಕೊಡೋಕ್ಕೆ ಸಾಧ್ಯ. ಅದು ಕೊಡೋ ಪಾತ್ರ, ಅದು ಸೇವೆ ಆಗಿರುತ್ತೆ. ಅದು ಅಲ್ಲಿ ನಾವು ಕೂತ್ಕೊಂಡು ನಾವು ಪಡ್ಕೋತೀವಿ, ಆಗಲ್ಲ. ಅಲ್ಲಿ ತಗೊಳ್ಳೋರಿಗೆ ಕೊಡೋಕ್ಕೆ ನಾವಿರಬೇಕಷ್ಟೆ. ಅಷ್ಟು ದುಃಖದಲ್ಲಿರ್ತಾರೆ, ಅಷ್ಟು ಆಹಾಕಾರ ತಯಾರಾಗ್ತಿರುತ್ತೆ. ದಿನ ದಿನಕ್ಕೂ ಪರಿಸ್ಥಿತಿಗಳು ಜಾಸ್ತಿ ಆಗ್ತಿರುತ್ತೆ. ಆದ್ದರಿಂದ ನೀವು ಈಗ ಏನು ಸ್ವಲ್ಪ ಸಮಯ ಇದೆ ಅದರಲ್ಲೇ ಪೂರ್ತಿ ಲಾಭ ಪಡ್ಕೊಳ್ಳಿ. ಅಯ್ಯೋ ನಂಗೆ ಸಮಯನೇ ಇಲ್ಲ, ಮತ್ತು ನಂಗೆ ಆ ಪರಿಸ್ಥಿತಿ ಈ ಪರಿಸ್ಥಿತಿ, ನಾನು ಅದರಲ್ಲಿ ಬ್ಯುಸಿ, ನಾನು ಇದರಲ್ಲಿ ಬ್ಯುಸಿ, ಎಲ್ಲ ಸ್ವಲ್ಪ
ಕಡಿಮೆ ಆಗಿಬಿಡಲಿ, ಸಮಸ್ಯೆಗಳು ಕಡಿಮೆ ಆಗಿಬಿಡಲಿ, ಪರಿಸ್ಥಿತಿಗಳು ಕಡಿಮೆ ಆಗಿಬಿಡಲಿ, ವಿಘ್ನಗಳು ಕಡಿಮೆ ಆಗಿಬಿಡಲಿ, ಆಮೇಲೆ ನಾನು ಪುರುಷಾರ್ಥ ಮಾಡ್ತೀನಿ, ಆ ಥರ ಆಲೋಚನೆ ಮಾಡಬೇಡಿ. ನೀವು ಎಲ್ಲೇ ಇರಿ, ಹೇಗೇ ಇರಿ, ಪರಿಸ್ಥಿತಿಗಳು, ಕಷ್ಟಗಳು ಬಂದೇ ಬರುತ್ತೆ, ಆಯಿತಾ? ಅವೆಲ್ಲ ಕಳೆದು ಹೋದ್ಮೇಲೆ ನಾನು ಸಂಪಾದನೆ ಚೆನ್ನಾಗಿ ಮಾಡ್ಕೋತೀನಿ, ಪುರುಷಾರ್ಥ ಚೆನ್ನಾಗಿ ನಾನು ಮಾಡ್ತೀನಿ ಅಂತ ಮಾತ್ರ ಅನ್ಕೋಬೇಡಿ. ಯಾಕೆಂದರೆ ಬ್ರಾಹ್ಮಣ ಜೀವನ, ಬ್ರಾಹ್ಮಣ ಜನ್ಮನೆ ಅಂದರೆ ನಮ್ಮದು ವಿದ್ಯಾರ್ಥಿ ಜೀವನ ಅಲ್ವಾ, ಸ್ಟೂಡೆಂಟ್ ಲೈಫು. ಮತ್ತು ನಾವು ವಿದ್ಯಾರ್ಥಿಗಳು ಅಂದಮೇಲೆ ನಮಗೆ ಪರೀಕ್ಷೆ ಬರಬೇಕಲ್ವಾ, ಅಂತಿಮ ಒಂದು ಪರೀಕ್ಷೆನೂ ನಮಗಿರುತ್ತಲ್ಲ. ಅಂತಿಮ ಪರೀಕ್ಷೆ ಬರೋಷ್ಟರೊಳಗಡೆ ಅವಾಗವಾಗ ನಮಗೆ ಟೆಸ್ಟ್ಗಳು, ಇಂಟರ್ನಲ್ಸ್ ಎಕ್ಸಾಮ್ಸ್ ಅವೆಲ್ಲ ಬರ್ತಿರುತ್ತೆ. ಅವೆಲ್ಲ ಪರಿಸ್ಥಿತಿಗಳು ಬಂದೇ ಬರುತ್ತೆ. ಈ ಪರಿಸ್ಥಿತಿಗಳು, ವಿಘ್ನಗಳೇ ನಮಗೆ ಕಷ್ಟಗಳು, ಇವೆಲ್ಲನೇ ನಮಗೆ ಪರೀಕ್ಷೆಗಳು. ನೀವೆಲ್ಲೇ ಇರಿ ಬಂದೇ ಬರುತ್ತೆ. ಬ್ರಾಹ್ಮಣ ಆತ್ಮರು ಅಂದರೆ ಬಂದೇ ಬರುತ್ತೆ. ಅಂದರೆ ದಿನಕ್ಕೂ ಇವು ವಿಶಾಲ ರೂಪ ಧಾರಣೆ ಮಾಡಿಬಿಡುತ್ತೆ. ಇವುಗಳಲ್ಲಿ ಇದ್ದರೂ ಕೂಡ ನಿಮ್ಮ ಸ್ಥಿತಿ ಪಕ್ಕಾ ಇರಬೇಕು, ಶಕ್ತಿಶಾಲಿಯಾಗಿರಬೇಕು. ಜಾಸ್ತಿ ಆಗುತ್ತೆ ಹೊರತು ಕಡಿಮೆಯಂತೂ ಆಗೋದಿಲ್ಲ ಪರಿಸ್ಥಿತಿಗಳು. ಮತ್ತು ಈ ಪರಿಸ್ಥಿತಿ ಕಡಿಮೆ ಆಗಲಿ, ಇದು ಸಮಾಪ್ತಿ ಆಗಿಬಿಡಲಿ, ಆಮೇಲೆ ನಾನು ಚೆನ್ನಾಗಿ ಪುರುಷಾರ್ಥ ಮಾಡ್ತೀನಿ ಅಂದ್ಕೋತೀವಿ. ಅದು ಕಡಿಮೆ ಆಯಿತಾ, ಮತ್ತು ಇನ್ನೊಂದು ಪರೀಕ್ಷೆ ಬರುತ್ತೆ, ಇನ್ನೊಂದು ಸಮಸ್ಯೆ ಬರುತ್ತೆ. ಇದು ಕಡಿಮೆ ಆಗಲಿ, ಆಮೇಲೆ ನಾನು ಮಾಡ್ತೀನಿ, ಮತ್ತು ಅದಾದ ಇನ್ನೊಂದು ಬರುತ್ತೆ. ಹಿಂಗೆ ಬರ್ತಾನೆ ಇರುತ್ತೆ, ಸ್ಟಾಪ್ ಆಗೋದಿಲ್ಲ. ದಿನಕ್ಕೂ ಜಾಸ್ತಿ ಆಗುತ್ತೆ ಹೊರತು ಕಡಿಮೆ ಆಗೋದೇ ಇಲ್ಲ. ಆದ್ದರಿಂದ ಸಮಯದ ಕಡೆ ಗಮನ ಕೊಡಿ. ಈ ಎಂಥ ಸಮಯ ನಡೀತಿದೆ, ಸಮಯದ ಕಡೆ ಗಮನ ಕೊಡಿ. ನಿಮ್ಮ ಸಮಯ ಎಂಥದ್ದು, ನಿಮ್ಮ ಸ್ವರೂಪ ಆ ಸಮಯಕ್ಕೆ ತಕ್ಕಾಗಿ ಹೇಗಿರಬೇಕು, ಮತ್ತು ಆ ಸಮಯಕ್ಕೆ ತಕ್ಕಾಗಿ ನಿಮ್ಮ ಸ್ಮೃತಿ ಹೇಗಿರಬೇಕು, ನಿಮ್ಮ ಸ್ಥಿತಿ ಹೇಗಿರಬೇಕು, ಇದ್ರ ಕಡೆ ಗಮನ ಕೊಡಿ. ಇದು ತುಂಬ ಅವಸರ ಅಂತ ಹೇಳ್ತಿದ್ದಾರೆ. ಸಮಸ್ಯೆಗಳ ಕಡೆ, ಪರಿಸ್ಥಿತಿಗಳ ಕಡೆ, ವಿಷಯಗಳ ಕಡೆ, ಈ ಹಳೆಯ ಪ್ರಪಂಚದ ಇದ್ರ ಕಡೆ ಗಮನ ಕೊಡೋಕ್ಕೆ ಹೋಗಬೇಡಿ ಅಂತ ಹೇಳ್ತಿದ್ದಾರೆ. ಯಾಕಂದರೆ ಈ ಸೇವೆ, ಈ ಸಮಯದ ಸ್ವಲ್ಪ ಸಮಯ ಏನಿದೆ ಅಲ್ಲ, ಈ ಸೇವೆಯಲ್ಲೇ ನಿಮ್ಮದು ಸಂಪಾದನೆ ಇರೋದು. ಇಲ್ಲಾಂದರೆ ಇಲ್ಲ. ಈಗ ನಾವು ಪಡ್ಕೊಂಡ್ವಿ, ಸಂಪಾದನೆ ಮಾಡ್ಕೊಂಡ್ವಿ, ಆಗ ನಾವು ಕೊಡ್ಬೋದು. ಇಲ್ಲಿ ನಾವೇನು ಸಂಪಾದನೆ ಮಾಡ್ಕೊಂಡಿಲ್ಲ, ವ್ಯರ್ಥವಾಗಿ ದೇಹಾಭಿಮಾನದಲ್ಲಿ ನಾನು ನನ್ನದು ಅನ್ನೋದ್ರಲ್ಲಿ ಈ ಹಳೆ ಪ್ರಪಂಚದ ಅಲ್ಪಕಾಲಿಕ ಸುಖ ಪ್ರಾಪ್ತಿಗಳಲ್ಲಿ ಸಿಕ್ಕಾಕೊಂಡಿದ್ದೋದ್ವಿ. ಅಂತಿಮದಲ್ಲಿ ಇತರರಿಗೆ ಕೊಡೋಕ್ಕೂ ನಮ್ಮ ಹತ್ರ ಏನೂ ಇರಲ್ಲ, ನಮ್ಮ ಹತ್ರನೂ ಏನೂ ಇರಲ್ಲ. ನಮಗೇ ಏನೂ ಇರಲ್ಲ ಅಂದಮೇಲೆ ನಾವು ಇತರಿಗೆ ಏನು ಕೊಡೋದು? ನಾವೇ ಯಾರು ಪಡ್ಕೊಂಡಿರ್ತಾರಲ್ಲ ಅವ್ರ ಹತ್ರ ಹೋಗಿ ಬಿಡಬೇಕಾಗತ್ತೆ, ಅವ್ರ ಹತ್ರ ನಾವು ಪಡ್ಕೊಳ್ಬೇಕಾಗತ್ತೆ. ಬಾಬಾ ನಮಗೆ ಈ ಒಂದು ಅವಕಾಶ ಕೊಟ್ಟಿದ್ದಾರೆ. ನನ್ನನ್ನು ನೆನಪು ಮಾಡಿ ನನ್ನಿಂದ ಎಲ್ಲ ಪಡ್ಕೊಳ್ಳಿ, ತುಂಬ್ಕೊಳ್ಳಿ, ಜನ್ಮ ಜನ್ಮಾಂತರಕ್ಕೆ ಇಡೀ ಕಲ್ಪಕ್ಕೆ ಸಂಪಾದನೆ ಮಾಡ್ಕೊಳ್ಳಿ. ಕಲ್ಪಕ್ಕೆ ಸಂಪಾದನೆ ಮಾಡ್ಕೊಳ್ಳೋ ಸಮಯ ಇದೇ ಆಗಿದೆ. ಈ ಸಮಯದಲ್ಲಿ ಸಂಪಾದನೆ ಮಾಡಿಕೊಂಡು ಆಮೇಲೆ ಇಡೀ ನಿಮ್ಮ ಕಲ್ಪ ಅದು ನಿಮ್ಮ ಜೊತೆ ಬರುತ್ತೆ. ಮತ್ತು ಅಂತಿಮ ಸಮಯದಲ್ಲಿ ಯಾರು ನಿಮ್ಮ ಭಕ್ತರಿರ್ತಾರೆ, ಯಾರು ಬಲಹೀನ ಆತ್ಮಗಳಿರ್ತಾರೆ, ಎಲ್ಲರಿಗೂ ನೀವು ಅವರಿಗೆ ಪ್ರಾಪ್ತಿಗಳನ್ನು ಕೊಡೋದಕ್ಕೂ ಅವು ನಿಮಗೆ ನಿಮ್ಮ ಜೊತೆಯಲ್ಲಿರುತ್ತೆ. ಅವುಗಳನ್ನ ನೀವು ಕೊಡ್ಬೋದು ಅವಾಗ. ಯಾಕಂದರೆ ಸಂಪಾದನೆ ಮಾಡ್ಕೊಂಡು ಇಟ್ಕೊಂಡಿರ್ತೀರಲ್ಲ, ಶಕ್ತಿಗಳನ್ನು, ಗುಣಗಳನ್ನು, ಪ್ರಾಪ್ತಿಗಳನ್ನು ನೀವು ಇಟ್ಕೊಂಡಿರ್ತಾರೆ, ಪ್ರಾಪ್ತಿ ಮಾಡ್ಕೊಂಡಿರ್ತೀರಲ್ಲ, ಅದು ನೀವು ಕೊಡ್ಬೋದು. ಮತ್ತು ಎಷ್ಟೋ ಆತ್ಮಗಳಿಗೆ, ದುಃಖದಲ್ಲಿರೋ ಆತ್ಮಗಳಿಗೆ ಅವ್ರಿಗೆ ಮುಕ್ತಿಯನ್ನು ಕೊಡೋದಕ್ಕೂ ನಿಮ್ಮ ಹತ್ರ ಬೇಕಲ್ಲ, ಮನೆಗೆ ಕರ್ಕೊಂಡು ಹೋಗ್ಬೇಕಲ್ಲ ಜೊತೆಗೆ ಅವರನ್ನು. ಇದೆಲ್ಲದಕ್ಕೂ ಬೇಕಲ್ಲ, ತುಂಬ್ಕೊಂಡಿರ್ಬೇಕಲ್ಲ ನಾವು ಈಗಲೇ. ಅದಕ್ಕೆ ಬಾಬಾ ತಿಳಿಸ್ತಿದ್ದಾರೆ. ಅದಕ್ಕೋಸ್ಕರ ಬಾಬಾ ಏನು ಹೇಳ್ತಿದ್ದಾರೆ, ಈಗ ಏನು ಸಮಯ ಇದೆ ಆ ಸಮಯದಲ್ಲಿ ಪುರುಷಾರ್ಥ ಚೆನ್ನಾಗಿ ಮಾಡ್ಕೊಳ್ಳಿ, ತುಂಬಿಸ್ಕೊಳ್ಳಿ, ಸಂಪಾದನೆ ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ. ಮತ್ತು ಬಾಬಾ ತಿಳಿಸ್ತಿದ್ದಾರೆ, ಭಕ್ತರು ಮತ್ತು ಪ್ರಜೆಗಳು ಎಷ್ಟು ಮಂದಿ ತಯಾರಾಗಿದ್ದಾರೆ ಅನ್ನುವಂಥದ್ದು ಗೊತ್ತಾಗತ್ತೆ. ಭಕ್ತರು, ಪ್ರಜೆಗಳು, ಅವರವರ ಮಾಲೆಗಳು ಸಾಕ್ಷಾತ್ಕಾರ ಆಗುತ್ತೆ. ಅಂದರೆ ಭಕ್ತರು ಎಷ್ಟು ಮಂದಿ ಅನ್ನುವಂಥದ್ದು ಸಾಕ್ಷಾತ್ಕಾರ ಆಗುತ್ತೆ, ಪ್ರಜೆಗಳು ಕೂಡ ಎಷ್ಟು ಮಂದಿ ಅನ್ನುವಂಥದ್ದು ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ನಾನು ಯಾವ ಮಾಲೆಯಲ್ಲಿ ಮಣಿಯಾಗ್ತೀನಿ ಅನ್ನೋದು ಕೂಡ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ. ಅಂದರೆ ವಿಜಯ ಮಾಲೆಯಲ್ಲಿ ಮಣಿಯಾಗ್ತೀನಾ, ಇಲ್ಲ ಅಂದರೆ 108ರ ಮಾಲೆಯಲ್ಲಿ ಬರ್ತೀನಾ, ಇಲ್ಲ 16,108ರ ಮಾಲೆಯಲ್ಲಿ ಬರ್ತೀನಾ, ಯಾವ ಮಾಲೆಯಲ್ಲಿ ಬರ್ತೀನಿ ಅನ್ನುವಂಥದ್ದು ಕೂಡ ನಿಮಗೆ ಸಾಕ್ಷಾತ್ಕಾರ ಆಗುತ್ತೆ ಅನ್ನೋದ್ರ ಬಗ್ಗೆನೂ ಕೂಡ ಬಾಬಾ ತಿಳಿಸ್ತಿದ್ದಾರೆ. ಯಾರ ಭಕ್ತರು ಜಾಸ್ತಿ, ಯಾರ ಪ್ರಜೆಗಳು ಜಾಸ್ತಿ ತಯಾರಾಗ್ತಾರೆ, ಇದು ಕೂಡ ಒಂದು ಗುಪ್ತ ರಹಸ್ಯ ಅಂತ ಹೇಳ್ತಿದ್ದಾರೆ. ಕೆಲವು ಮಂದಿ ರಾಜಧಾನಿ ದೊಡ್ಡದಾಗಿದ್ದರೂ ಕೂಡ
ಧನ ಅನ್ನುವಂಥದ್ದು ಜಾಸ್ತಿ ಇರುತ್ತೆ, ದೊಡ್ಡದಾಗಿರುತ್ತೆ, ಧನನೂ ಅಷ್ಟೇ ಜಾಸ್ತಿ ಇರುತ್ತೆ. ಎಲ್ಲಿ? ಸತ್ಯಯುಗದಲ್ಲಿ. ಕೆಲವ್ರದ್ದು ರಾಜಧಾನಿ ದೊಡ್ಡದಾಗಿದ್ದರೂ ಕೂಡ ಧನ ಚಿಕ್ಕದಾಗಿರುತ್ತೆ, ಅಂದರೆ ದುಡ್ಡು ಅಲ್ಲಿ ಸಂಪತ್ತು ಚಿಕ್ಕದಾಗಿರುತ್ತೆ, ಅಂದರೆ ಕಡಿಮೆ ಇರುತ್ತೆ. ಕೆಲವರದು ರಾಜಧಾನಿ ಚಿಕ್ಕದಾಗಿದ್ದರೂ ಕೂಡ ಧನ ಅನ್ನುವಂಥದ್ದು ಜಾಸ್ತಿ ಇರುತ್ತೆ. ಈ ರೀತಿ ಇರುತ್ತೆ. ಇದು ಕೂಡ ಗುಪ್ತ ರಹಸ್ಯನೇ. ಯಾಕಂದರೆ ಈ ಸಂಗಮ ಯುಗದ ಒಂದು ಸಮಯದ ಪುರುಷಾರ್ಥದ ಪ್ರಾರಬ್ಧ ಅದು ಅಲ್ವಾ ಸತ್ಯಯುಗ. ಭಕ್ತರಾದರೆ ಅಂತಿಮದಲ್ಲಿ ನಿಮಿಷಗಳಲ್ಲಿ ತಯಾರಾಗ್ಬಿಡ್ತಾರೆ. ಇಲ್ಲೇನೆ ಭಕ್ತರು ನಿಮ್ಮ ಭಕ್ತರು ಯಾರು ಅನ್ನುವಂಥದ್ದು ಗೊತ್ತಾಗುತ್ತೆ. ನಮಸ್ಕಾರ ಮಾಡ್ತಾರೆ, ಮಹಿಮೆ ಮಾಡ್ತಾರೆ, ಆಮೇಲೆ ಅವರೇನೆ ಪೂಜೆನೂ ಕೂಡ ಮಾಡ್ತಾರೆ ದ್ವಾಪರ ಯುಗದಿಂದ. ಇವೆಲ್ಲ ನಿಮಗೆ ಗೊತ್ತಾಗುತ್ತೆ ಅಂತ ಹೇಳ್ತಿದ್ದಾರೆ. ಇಲ್ಲಿ ಅಂತಿಮ ಸಮಯದಲ್ಲಿ ನಾವು ಸಂಪನ್ನ ಆಗಿದ್ದೀವಿ, ಸಂಪೂರ್ಣ ಆಗಿದ್ದೀವಿ ಅಂತಂದರೆ ನಮ್ಮ ಸ್ವರೂಪದ ಮೂಲಕ ಅವರಿಗೆ ಅವರ ಇಷ್ಟ ದೇವಿಯ ರೂಪದಲ್ಲಿ ನಮ್ಮನ್ನು ಸಾಕ್ಷಾತ್ಕಾರ ಮಾಡ್ಕೊತಾರೆ. ಆ ಒಂದು ರೂಪವನ್ನು ಅವರು ಬುದ್ಧಿಯಲ್ಲಿ ಧಾರಣೆ ಮಾಡ್ಕೊತಾರೆ, ಸಂಸ್ಕಾರವನ್ನು ತುಂಬಿಕೊತಾರೆ. ಅದು ನೋಡ್ತಾರಲ್ವಾ ನಮ್ಮ ಸ್ವರೂಪವನ್ನು, ಅದನ್ನೇ ಮತ್ತು ದ್ವಾಪರ ಯುಗದಿಂದ ನಮಗೆ ಮಂದಿರಗಳನ್ನು ಕಟ್ಟಿಸಿ ಪೂಜೆಗಳನ್ನು ಮಾಡೋದಕ್ಕೆ ಶುರು ಮಾಡ್ತಾರೆ. ಇವೆಲ್ಲ ಗೊತ್ತಾಗುತ್ತೆ ನಿಮಗೆ ಅಂತ ಹೇಳ್ತಿದ್ದಾರೆ. ದಿನಕ್ಕೂ ಸೇವೆ ಎನ್ನುವಂಥದ್ದು ಜಾಸ್ತಿ ಆಗುತ್ತೆ, ಸಮಸ್ಯೆಗಳು ಸಂಕಲ್ಪಗಳು ಕೂಡ ಜಾಸ್ತಿ ಆಗಿಬಿಡುತ್ತೆ. ಪ್ರೇತಾತ್ಮಗಳು ಕೂಡ ವೃದ್ಧಿ ಆಗ್ತವೆ ಅಂತ ಹೇಳ್ತಿದ್ದಾರೆ. ಈಗ ಕೊರೋನಾ ಬಂದಾಗಿಂದ ಆತ್ಮಗಳು ಸಹ ಪ್ರೇತಾತ್ಮಗಳು ಜಾಸ್ತಿ ಆಗಿದ್ದಾವೆ. ಅವು ಹೇಗೆ ಅಂದರೆ ಬ್ರಾಹ್ಮಣ ಆತ್ಮಗಳ ಶರೀರದಲ್ಲಿ ಪ್ರೇತಾತ್ಮಗಳು ಗುಪ್ತ ರೂಪದಲ್ಲಿ ಪ್ರವೇಶ ಮಾಡಿಬಿಡತ್ತೆ. ಅವು ಕಾಣೋದಿಲ್ಲ, ಗೊತ್ತಾಗೋದೇ ಇಲ್ಲ, ಆ ರೀತಿ ಗುಪ್ತವಾಗಿರುತ್ತೆ. ಅದು ಕೂಡ ತಿಳಿಸಿದ್ದಾರೆ ಬಾಬಾ. ಯಾರು ದೇಹಾಭಿಮಾನದಲ್ಲಿ ವ್ಯರ್ಥದಲ್ಲಿ ಜಾಸ್ತಿ ಇರ್ತಾರೋ ಅವರಲ್ಲೇನೆ ಪ್ರವೇಶ ಮಾಡುತ್ತೆ, ಮಾಡಿ ಅವರ ಕೋರಿಕೆಗಳನ್ನು ತೀರಿಸ್ಕೊಳ್ಳುತ್ತೆ, ಪಾಪಗಳನ್ನು ಮಾಡಿಸುತ್ತೆ ಅವ್ರ ಕೈಯಲ್ಲಿ. ಆಗ ಬುದ್ಧಿ ಸ್ಥಿರವಾಗಿ ಕೂಡ ಇರಲ್ಲ. ಅದರಿಂದ ಕೆಟ್ಟ ಸಂಸ್ಕಾರಗಳ ಫೋರ್ಸು ಜಾಸ್ತಿ ಇರುತ್ತೆ. ಯಾಕಂದರೆ ಎಲ್ಲರಲ್ಲೂ ವಿಕಾರಗಳ ಒಂದು ಫೋರ್ಸು ಜಾಸ್ತಿ ಆಗಿಬಿಡುತ್ತೆ. ಅದು ಪ್ರೇತಾತ್ಮಗಳೇ ಇರಲಿ, ಮನುಷ್ಯಾತ್ಮರೇ ಇರಲಿ, ಅವರಲ್ಲಿ ಜಾಸ್ತಿ ಆಗುತ್ತೆ. ಎಷ್ಟು ನೀವು ಬಿಂದು ರೂಪ ಸ್ಥಿತಿಯಲ್ಲಿ ನೀವಿರ್ತೀರಾ ಅಷ್ಟೇ ನೀವು ಪ್ರೇತಾತ್ಮಗಳಿಗೆ ಮುಕ್ತಿಯನ್ನು ನೀವು ಕೊಡೋಕ್ಕಾಗತ್ತೆ ಆ ಸಮಯದಲ್ಲಿ, ಅಂತಿಮ ಸಮಯದಲ್ಲಿ. ಈಗ ಅವುಗಳ ಒಂದು ಪ್ರಭಾವ ಈಗ ಜಾಸ್ತಿ ಆಗೋದಿದೆ. ನಾವು ಹೆಚ್ಚಾಗಿ ಬಿಂದು ರೂಪ ಬೀಜರೂಪ ಸ್ಥಿತಿಯಲ್ಲಿ ಸ್ಥಿತರಾಗುವಂಥ ಅಭ್ಯಾಸ ನಾವು ಮಾಡಬೇಕು. ಆಗ ನಮ್ಮ ಒಂದು ಶಕ್ತಿಶಾಲಿ ಸ್ವರೂಪದಿಂದ ಅವುಗಳಿಗೆ ನಮ್ಮ ಒಂದು ದೃಷ್ಟಿಯಿಂದ ಅವುಗಳಿಗೆ ಮುಕ್ತಿಯನ್ನು ಕೊಡ್ಬೋದು. ನಮ್ಮ ಮೇಲೆ ಅಂದರೆ ನಮಗೆ ತೊಂದರೆ ಕೊಡೋದಿಲ್ಲ, ಅವು ಮುಕ್ತಿಯನ್ನು ಪಡ್ಕೊಂಡು ಹೊರಟೋಗುತ್ತೆ. ಇದನ್ನು ಸಹ ಬಾಬಾ ತಿಳಿಸ್ತಿದ್ದಾರೆ. ಯಾವತ್ತೂ ಅಷ್ಟೇ ಆತ್ಮವನ್ನು ನೋಡದೆ ದೇಹವನ್ನು ನೋಡಬೇಡಿ. ಆತ್ಮವನ್ನೇ ನೋಡದೆ ದೇಹವನ್ನು ಏನಾದರೂ ನೀವು ನೋಡ್ತೀರಾ ಅಂದರೆ ಸತ್ಯಯುಗದಲ್ಲಿ ಸ್ಮಶಾನದಲ್ಲಿ ನಿಮಗೆ ಕೆಲಸ ಸಿಗುತ್ತೆ, ಅಂಥ ಪದವಿ ಸಿಗುತ್ತೆ. ಸ್ಮಶಾನ ವಾಟಿಕೆಯಲ್ಲಿ ಪಾತ್ರ ಸಿಗುತ್ತೆ, ಅಂತಹ ಒಂದು ಪದವಿ ಸಿಗುತ್ತೆ ನಿಮಗೆ. ಯಾರಿಗೆ? ಆತ್ಮವನ್ನು ನೋಡದೆ ದೇಹವನ್ನು ನೋಡೋರಿಗೆ. ಅದನ್ನು ಸಹ ಬಾಬಾ ತಿಳಿಸ್ತಿದ್ದಾರೆ. ಮತ್ತು ನೀವೀಗ ಏನು ಮಾಡ್ತೀರಾ? ಪ್ರದರ್ಶನಿಗಳನ್ನು ಮಾಡ್ತೀರಾ. ಪರಿಚಯ ಕೊಡೋ ಸಮಯದಲ್ಲಿ ಜಾಸ್ತಿ ಮಂದಿ ಗುಂಪಾಗಿ ಬಂದುಬಿಟ್ರು ಅಂದರೆ ಅವಾಗ ಏನು ಮಾಡ್ತೀರಾ? ನೀವು ಕ್ಯೂ ಅಲ್ಲಿ ನಿಲ್ಲಿಸ್ತೀರಾ. ಕ್ಯೂ ಅಲ್ಲಿ ನಿಲ್ಲಿಸ್ಬಿಟ್ಟು ಅವ್ರಿಗೆ ಸ್ವಲ್ಪ ಶಾರ್ಟಾಗಿ ಎಲ್ಲರಿಗೂ ಸಂದೇಶವನ್ನು ಕೊಡ್ತೀರಾ. ಅಂದರೆ ರಚನೆಯ ಒಂದು ಜ್ಞಾನ ನೀವು ಕೊಡೋಕ್ಕಾಗೋದಿಲ್ಲ. ಕೇವಲ ರಚಯಿತ ಆಗಿರುವ ಬಾಬಾರವರ ಒಂದು ಪರಿಚಯವನ್ನು ಮತ್ತು ಸಂದೇಶವನ್ನು ನೀವು ಕೊಡ್ತೀರಾ. ಅದೇ ವಿಧವಾಗಿ ಅಂತಿಮದಲ್ಲಿನೂ ಕೂಡ ಬಿಕಾರಿಗಳ ಒಂದು ಕ್ಯೂ ಜಾಸ್ತಿ ಆಗಿಬಿಡತ್ತೆ. ಪ್ರಪಂಚದಲ್ಲಿರುವಂಥವರ ಬಿಕಾರಿಗಳ ಒಂದು ಕ್ಯೂ ಜಾಸ್ತಿ ಆಗಿಬಿಡುತ್ತೆ. ಆವಾಗಲೂ ಸಹ ನೀವು ಇದೇ ಸಂದೇಶವನ್ನು ಕೊಡೋಕ್ಕೆ ಸಾಧ್ಯ. ಬಾಬಾರವರ ಪರಿಚಯ, ಬಾಬಾರವರ ಸಂದೇಶ ಅಷ್ಟೇ. ಆದರೆ ಆ ಒಂದು ಸೆಕೆಂಡಿನ ಒಂದು ಸಂದೇಶ ತುಂಬ ಶಕ್ತಿಶಾಲಿಯಾಗಿರುತ್ತೆ. ಅಂತಿಮದಲ್ಲಿ
ಕೊಡುವಂತಹ ಸಂದೇಶ ಆತ್ಮಗಳಲ್ಲಿ ಸಂಸ್ಕಾರ ರೂಪದಲ್ಲಿ ತುಂಬೋಗ್ಬಿಡುತ್ತೆ. ಆ ಕ್ಯೂ ಅಲ್ಲಿ ಯಾರ್ಯಾರು ಇರ್ತಾರೆ ಗೊತ್ತಾ? ಸರ್ವ ಧರ್ಮಾತ್ಮರು ಕೂಡ ಇದೇ ಭಿಕ್ಷೆ ಕೇಳೋದಕ್ಕೆ ಬರ್ತಾರೆ, ಆ ಕ್ಯೂ ಅಲ್ಲಿ ಇರ್ತಾರೆ. ಕ್ರೈಸ್ತ ಧರ್ಮದವರೇ ಇರಲಿ, ಇಸ್ಲಾಂ ಧರ್ಮದವರೇ ಇರಲಿ, ಯಾರೇ ಇರಲಿ, ಧರ್ಮ ಸ್ಥಾಪಕರು ಅಲ್ಲಿ ಇರ್ತಾರೆ ಕ್ಯೂ ಅಲ್ಲಿ. ಅವರು ಸಹ ಸಂದೇಶವನ್ನು, ಪರಮಾತ್ಮನ ಪರಿಚಯವನ್ನು ಪಡ್ಕೊಳ್ತಾರೆ. ಕ್ರೈಸ್ತು ಕೂಡ ಬಿಕಾರಿ ರೂಪದಲ್ಲಿ ಬರೋ ಥರ ಹೇಳ್ತಾರೆ ಅಲ್ವಾ? ಅಂದರೆ ಧರ್ಮಪಿತರು ಕೂಡ ನಿಮ್ಮ ಹತ್ರ ಬಿಕಾರಿ ರೂಪದಲ್ಲಿ ಬರ್ತಾರೆ. ಅವರಿಗೆ ಏನು ಶಿಕ್ಷಣ ಕೊಡ್ತೀರಾ? ಕೇವಲ ಸಂದೇಶ ಮಾತ್ರನೇ ನೀವು ಕೊಡೋಕ್ಕಾಗತ್ತೆ. ಆದರೆ ಆ ಸಂದೇಶ ಎಷ್ಟು ಶಕ್ತಿಶಾಲಿಯಾಗಿರುತ್ತೆ ಅಂದರೆ, ಆ ಸಂದೇಶದ ಒಂದು ಶಕ್ತಿಶಾಲಿ ಸಂಸ್ಕಾರದ ಮೂಲಕ ಅವರು ಧರ್ಮ ಸ್ಥಾಪನೆ ಮಾಡೋದಕ್ಕೆ ನಿಮಿತ್ತ ಆಗಿಬಿಡ್ತಾರೆ. ಆ ಸಂಸ್ಕಾರವನ್ನು ತಗೊಂಡೋಗ್ತಾರೆ, ಧಾರಣೆ ಮಾಡಿಕೊಂಡು ಮತ್ತು ದ್ವಾಪರ ಯುಗದಿಂದ ಅವರವರ ಧರ್ಮವನ್ನು ಸ್ಥಾಪನೆ ಮಾಡ್ತಾರೆ. ಈಗ ಏನಾಗಿದೆ ಅಂತಂದರೆ ಎಲ್ಲ ಗುಪ್ತವಾಗಿದೆ ಮತ್ತೆ ತಿಳಿಸ್ತಿದ್ದಾರೆ. ಈಗ ಗುಪ್ತವಾಗಿರೋ ಕಾರಣವಾಗಿ ಬಾಬಾರವರನ್ನು ತಿಳ್ಕೊಳ್ತಾ ಇಲ್ಲ, ಶ್ರೇಷ್ಠಾತ್ಮಗಳಾದಂಥ ನಿಮ್ಮನ್ನು ಕೂಡ ತಿಳ್ಕೊಳ್ತಾ ಇಲ್ಲ, ಸಾಧಾರಣವಾಗಿ ಭಾವಿಸ್ತಿದ್ದಾರೆ. ಯಾಕಂದರೆ ಬಾಬಾ ಹೇಳ್ತಾರೆ, ಶಿವಬಾಬಾ ಎಷ್ಟು ಶಕ್ತಿಶಾಲಿ, ಸರ್ವಶಕ್ತಿವಂತ. ಅವರು ಅವರ ಒಂದು ಒರಿಜಿನಲ್ ರೂಪದಲ್ಲಿ ಈ ಭೂಮಿ ಮೇಲೆ ಬರಬೇಕು, ಅವತರಣೆ ಆಗಬೇಕು ಅಂದರೆ ಆಗ್ತಾರೆ ಅಂದರೆ ಈ ಭೂಮಿ ಇರೋದಿಲ್ಲ, ವಿನಾಶ ಆಗಿಬಿಡತ್ತೆ. ಬಟ್ ಆದರೆ ಬಾಬಾ ನಮಗೆ ಓದಿಸ್ಬೇಕು, ನಮ್ಮನ್ನು ಪರಿವರ್ತನೆ ಮಾಡಬೇಕಲ್ಲ, ನಮಗೆ ಪ್ರಾಪ್ತಿ ಕೊಡಬೇಕಲ್ಲ, ಇಲ್ಲೇ ಸ್ವರ್ಗವನ್ನು ಸ್ಥಾಪನೆ ಮಾಡಬೇಕಲ್ಲ, ಅದಕ್ಕೋಸ್ಕರ ತನ್ನ ಶಕ್ತಿಗಳನ್ನು ಮರ್ಜ್ ಮಾಡಿಕೊಂಡು ಬರ್ತೀನಿ ನಾನು ಅಂತ ಹೇಳಿದ್ದಾರೆ ಬಾಬಾ. ಅದಕ್ಕೆ ಸಾಧಾರಣ ಅಂತ ಭಾವಿಸ್ತಿದ್ದಾರೆ. ಮನುಷ್ಯರಿಗೆ ಹೇಳಿದ್ರೂ ಕೂಡ ನಂಬೋದಿಲ್ಲ. ಬಾಬಾರವರು ಗುಪ್ತವಾಗಿದ್ದಾರೆ, ಅವರನ್ನು ಸಾಧಾರಣ ಅಂತ ತಿಳ್ಕೊಳ್ತಿದ್ದಾರೆ. ಮತ್ತು ಅಂತಹ ತಂದೆ ಮಕ್ಕಳು ನೀವು ಅವರ ಹತ್ರ ನೀವು ಓದ್ತಿದ್ದೀರಾ ಅಂದರೂ ಕೂಡ ನಿಮ್ಮನ್ನು ಸಾಧಾರಣವಾಗಿ ಭಾವಿಸ್ತಿದ್ದಾರೆ ಅಲ್ವಾ? ಅಂದರೆ ಕೆಲವರು ಕೇರ್ಲೆಸ್ ಆಗಿ ತುಂಬ ಇದರಲ್ಲಿ ನೋಡುವಂಥವ್ರು ಇರ್ತಾರಲ್ಲ, ಬ್ರಹ್ಮಕುಮಾರ ಕುಮಾರಿಗಳು ಅಂತಂದರೆ ಅದನ್ನು ಹೇಳ್ತಿದ್ದಾರೆ. ನಿಮ್ಮ ಒಂದು ಶ್ರೇಷ್ಠ ಭಾಗ್ಯ ಪ್ರತ್ಯಕ್ಷ ರೂಪದಲ್ಲಿ ಸಾಕ್ಷಾತ್ಕಾರ ಆಗೋ ಸಮಯ ಎಷ್ಟು ದೂರದಲ್ಲಿಲ್ಲ, ತುಂಬ ದೂರ ಏನಿಲ್ಲ ಅದು ಅಂತಿದ್ದಾರೆ ಬಾಬಾ. ಆಗ ಎಲ್ಲರೂ ಎಚ್ಚೆತ್ಕೊಂಡ್ಬಿಡ್ತಾರೆ. ಕುಂಭಕರ್ಣ ನಿದ್ರೆಯಲ್ಲಿ ನಿದ್ದೆ ಮಾಡ್ತಾ ಇರುವಂಥವರು ಎದ್ದೇಳ್ಬಿಡ್ತಾರೆ. ಎದ್ದು ಆಗ ಭ್ರಮಿಸ್ತಾರೆ, ಅಳ್ತಾರೆ, ಪಶ್ಚಾತ್ತಾಪ ಪಡ್ತಾರೆ. ಆದರೆ ಬಾಬಾರವರನ್ನು ಪಡ್ಕೊಳ್ಳೋಕ್ಕಾಗಲ್ಲ, ಯಾಕಂದರೆ ಟೂ ಲೇಟ್. ಅಂತಿಮ ಸಮಯ ಎಲ್ಲ ತುಂಬ ಸಮಯ ಕಳೆದು ಹೋಗಿರುತ್ತೆ. ಆಗ ಪುರುಷಾರ್ಥ ಮಾಡಿ ತಿಳ್ಕೊಂಡು ಪುರುಷಾರ್ಥ ಮಾಡೋಕ್ಕಲ್ಲಿ ಸಮಯನೇ ಇರಲ್ಲವಲ್ಲ, ಪಡ್ಕೊಳ್ಳೋಕ್ಕಾಗಲ್ಲ ಬಾಬಾರವರನ್ನು. ಆದರೆ ಆ ಸಮಯದಲ್ಲಿ ನಿಮಗೆ ಸಂತೋಷ ಇರುತ್ತೆ, ನಾವು ಮೊದಲೇ ಬಾಬಾರವರನ್ನು ಗುರುತಿಸ್ಬಿಟ್ವಿ, ಅಧಿಕಾರಿ ಆಗಿಬಿಟ್ವಿ ಅನ್ನೋ ಸಂತೋಷ ನಿಮಗಿರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಬ್ರಾಹ್ಮಣ ಆತ್ಮಗಳಾಗಿರುವಂತಹ ನಮಗೆ ಸಮಯದ ಒಂದು ಸೂಚನೆಯನ್ನು ಕೊಡ್ತಿದ್ದಾರೆ. ಇದರ ಒಂದು ನೆನಪಾರ್ಥವಾಗಿಯೇ ಭಕ್ತಿ ಮಾರ್ಗದಲ್ಲಿ ಜಡಚಿತ್ರಗಳ ಎದುರುಗಡೆ ಏನು ಮಾಡ್ತಾರೆ, ಗಂಟೆಯನ್ನು ಹೊಡಿತಾರೆ. ಇಲ್ಲಿ ನಮಗೆ ಸಮಯದ ಗಂಟೆಯನ್ನು ನಮ್ಮ ಮುಂದೆ ಬಾಬಾ ಹೊಡಿತಾರೆ. ಆದ್ದರಿಂದ ನಮ್ಮ ಮುಂದೆ ಭಕ್ತರು ದ್ವಾಪರ ಯುಗದಿಂದ ಗಂಟೆಯನ್ನು ಹೊಡಿತಾರೆ. ಅಂದರೆ ದೇವಸ್ಥಾನದಲ್ಲಿ, ಮಂದಿರಗಳಲ್ಲಿ. ಇನ್ನು ಮುಂದೆ ತುಂಬ ಪರೀಕ್ಷೆಗಳು ಬರೋದಿದೆ. ಸಂಕಲ್ಪಗಳಲ್ಲೂ ನೀವು ಅಂದ್ಕೊಂಡಿರಲ್ಲ, ಸಂಕಲ್ಪನೂ ಮಾಡಿರಲ್ಲ, ನೀವು ಕನಸಲ್ಲೂ ಕೂಡ ನೀವು ನೋಡದೇ ಇರುವಂತಹ ಪರಿಸ್ಥಿತಿಗಳು ಬರುತ್ತೆ. ನೀವು ಊಹೆನೇ ಮಾಡಿರೋದಿಲ್ಲ, ಅಂತಹ ಪರಿಸ್ಥಿತಿಗಳು ಬರುತ್ತೆ. ಭಯಾನಕ ದೃಶ್ಯಗಳು ಬಂದರೂ ಕೂಡ, ಇಂತಹ ನಗು ತರಿಸುವಂಥ ದೃಶ್ಯಗಳೇ ಇದ್ದರೂ ಕೂಡ ಎದುರುಗಡೆ ಸಾಕ್ಷಿಯಾಗಿ ನೋಡಬೇಕು ನೀವು. ಸಾಕ್ಷಿ ದೃಷ್ಟಿ ಇರಬೇಕು ಅಂತ ಹೇಳ್ತಿದ್ದಾರೆ. ಭಯಪಡಬಾರದು. ಎರಡೂ ಅದೇ ಹೇಳ್ತಿದ್ದಾರೆ ನೋಡಿ, ಭಯಾನಕ ದೃಶ್ಯಗಳೇ ಇರಲಿ, ನಗು ಬರುವಂತಹ ದೃಶ್ಯಗಳೇ ಇರಲಿ, ನೀವು ಸಾಕ್ಷಿಯಾಗಿ ನೋಡಬೇಕು. ಭಯಪಡಬಾರ್ದು. ಅದರಲ್ಲಿ ನೀವು ಯುದ್ಧ ಮಾಡಬಾರ್ದು. ಅದರಲ್ಲಿ ಸಿಕ್ಕಾಕ್ಕೊಂಡು ಪ್ರತಿ ವಿಷಯದಲ್ಲಿ ಕಲ್ಯಾಣ ಇರುತ್ತೆ, ಪ್ರತಿ ವಿಷಯದಲ್ಲೂ ಕಲ್ಯಾಣ ಇರುತ್ತೆ. ಬುದ್ಧಿಯ ಒಂದು ಸಂಲಗ್ನತೆ ಅಂದರೆ ಲಗನ್ನು,
ಬುದ್ಧಿಯ ಒಂದು ಲಗನ್ ಇರಬೇಕು, ಏಕೀರಸ ಸ್ಥಿತಿ ಇರಬೇಕು, ಸಾಕ್ಷಿ ಸ್ಥಿತಿ ಇರಬೇಕು, ಮತ್ತು ತಂದೆ ಕೊಡ್ತಿರುವಂಥ ವಾರಸತ್ವದ ಒಂದು ಸಂತೋಷದಲ್ಲಿರಬೇಕು. ಅಷ್ಟೇ ನೀವು ಮಾಡಬೇಕಾಗಿರುವಂಥದ್ದು. ನೀವು ಅಂಥ ವಿಷಯಗಳಲ್ಲಿ ಭಯಪಡಬಾರ್ದು, ಯುದ್ಧನೂ ಮಾಡಬಾರ್ದು. ಎಷ್ಟೇ ನಿಮಗೆ ಭಯಪಡಿಸುವಂತಹ ಪರಿಸ್ಥಿತಿಗಳು ಬರಲಿ, ನೀವು ಇದೇ ರೀತಿಯೇ ಇರಬೇಕು, ಏಕೀರಸವಾಗಿ ಸಾಕ್ಷಿ ಸ್ಥಿತಿಯಲ್ಲಿ ಬಾಬಾರವರ ಒಂದು ನೆನಪಲ್ಲಿ ಇರಬೇಕಾಗತ್ತೆ. ಎಂತಹ ಒಂದು ಪರಿಸ್ಥಿತಿಗಳೇ ಇರಲಿ, ಅಂತಿಮದಲ್ಲಿ ಪುರುಷಾರ್ಥ ಮಾಡೋ ಸಮಯನೂ ಇರೋದಿಲ್ಲ, ಮತ್ತು ಆತ್ಮಗಳಲ್ಲಿ ಶಕ್ತಿನೂ ಕೂಡ ಇರೋದಿಲ್ಲ. ಅಂತಿಮದಲ್ಲಿ ಪುರುಷಾರ್ಥ ಮಾಡೋ ಸಮಯನೂ ಇರೋದಿಲ್ಲ, ಮತ್ತು ಆತ್ಮಗಳಲ್ಲಿ ಶಕ್ತಿನೂ ಇರೋದಿಲ್ಲ. ತುಂಬ ಬಲಹೀನ, ತುಂಬ ವಿಕಾರಗಳು ಜಾಗೃತ ಆಗಿಬಿಟ್ಟಿರುತ್ತೆ 63 ಜನ್ಮದ್ದೆಲ್ಲ ಆತ್ಮಗಳಲ್ಲಿ. ಮತ್ತು ಇನ್ನೂ ಬಲಹೀನ ಆಗಿರ್ತಾರೆ ಅವರು, ಮತ್ತು ಪುರುಷಾರ್ಥ ಮಾಡೋಕ್ಕೂ ಸಹ ಸಮಯ ಇರೋದಿಲ್ಲ. ಅಂಥ ಆತ್ಮಗಳಿಗೆ ನೀವು ಈ ಸಮಯದಲ್ಲಿ ಪಡ್ಕೊಂಡಿರುವಂತಹ ಶಕ್ತಿಗಳ ಗುಣಗಳ ಒಂದು ಸಹಯೋಗವನ್ನು ನೀವು ಕೊಡಬೇಕು. ಮಹಾದಾನಿಯಾಗಿ ಸಹಯೋಗವನ್ನು ಕೊಟ್ಟು ಅವರ ಭಾವನೆಗೆ ಫಲವನ್ನು ಕೊಡೋದಕ್ಕೆ ನೀವು ನಿಮಿತ್ತ ಆಗಬೇಕು ಅಂತ ಹೇಳ್ತಿದ್ದಾರೆ ಬಾಬಾ. ಆ ಸಮಯದಲ್ಲಿ ಅಷ್ಟು ದುಃಖದಲ್ಲಿ ಇರ್ತಾರೆ, ಅಷ್ಟು ಬಲಹೀನ ಇರ್ತಾರೆ. ಅವರು ಎಲ್ಲಿ ಬಾಬಾರವರ ನೆನಪು ಮಾಡಿ ತಗೊಳ್ಳೋ ಶಕ್ತಿ ಇರುತ್ತೆ ಅವರಿಗೆ? ಈಗಲೇ ಇಲ್ಲ. ಇನ್ನು ಸ್ವಲ್ಪ ಸಮಯ ಹೋದ್ಮೇಲೆ, ಈಗ ಸಮಯ ಅತೀ ಕಡೆ ಹೋಗ್ತಾ ಇದೆ, ಅತೀ ಅಂತ್ಯದ ಕಡೆ ಓಡ್ತಾ ಇದೆ. ಅತಿ ಅನ್ನುವಂಥದ್ದು ಅಂತಿಮಕ್ಕೇನೆ ಗುರುತು. ಸಂಪನ್ನವಾಗಿ ಆಗುವಂಥ ಆತ್ಮಗಳ ಎದುರುಗಡೆ ಈಗ ಪರೀಕ್ಷೆಗಳು ಇಲ್ಲ ವಿಘ್ನಗಳು ಅತಿಯಾಗಿಯೇ ಬರುತ್ತೆ. ಆದರೂ ಕೂಡ ನೀವು ಭಯಪಡಬಾರ್ದು, ಆಶ್ಚರ್ಯನೂ ಕೂಡ ನೀವು ಪಡಬಾರ್ದು. ಬರ್ತಿದೆ ಅಂದರೆ ನಾವು ಪಾಸ್ ಆಗಬೇಕಷ್ಟೇ. ನಾವು ಚೆನ್ನಾಗಿ ಯೋಗಧಾರಣೆ ಆಗಿದೆ, ಡ್ರಾಮಾ ಜ್ಞಾನ ಚೆನ್ನಾಗಿ ಗೊತ್ತಿದೆ ನಮಗೆ ಅಂದಾಗ ನಮಗೆ ಆ ಪರಿಸ್ಥಿತಿಗಳು, ಆ ವಿಘ್ನಗಳು ನಮಗೆ ಈಸಿ. ಆಗ ನಾವು ಸ್ಥಿತಿಯಲ್ಲಿರ್ತೀವಿ, ಸ್ವರೂಪದಲ್ಲಿರ್ತೀವಿ, ಬಾಬಾ ನೆನಪಲ್ಲಿರ್ತೀವಿ, ಆಗ ಈಸಿ. ಇಲ್ಲಾಂದರೆ ಕಷ್ಟ ಆಗತ್ತೆ. ಮತ್ತು ಬಾಬಾ ಹೇಳ್ತಾರೆ, ಈಗ ಪರಿವರ್ತನೆ ಮಾಡಿಕೊಳ್ಳುವಂಥ ಸಮಯ ಸ್ವಲ್ಪನೇ ಉಳಿದಿದೆ. ಅದಕ್ಕೆ ಈ ಒಂದು 6 ತಿಂಗಳಲ್ಲಿ ನಾವೇನು ಪುರುಷಾರ್ಥ ಮಾಡ್ಕೋತೀವಿ ಅಷ್ಟೇ. ಆಮೇಲೆ ತುಂಬ ಪರಿಸ್ಥಿತಿಗಳು ಇನ್ನೂ ಜಾಸ್ತಿ ಆಗಿಬಿಡತ್ತೆ. ಆಮೇಲೆ ಆ ಸಮಯ ಕೂಡ, ಈಗ ಏನು ಸಮಯ ಇದೆ ಅಲ್ಲ, ಆ ಸಮಯನೂ ಕೂಡ ಸಮಾಪ್ತಿ ಆಗಿಬಿಡತ್ತೆ. ಆಗ ಯಾರು ಎಷ್ಟು ಪುರುಷಾರ್ಥ ನೀವು ಮಾಡಿರ್ತೀರೋ ಅಷ್ಟಕ್ಕೆ ಸ್ಟಾಪ್ ಆಗಿಬಿಡತ್ತೆ, ನಿಂತೋಗ್ಬಿಡತ್ತೆ. ನೀವು ಮತ್ತೆ ಮುಂದಕ್ಕೆ ಮಾಡೋಕ್ಕಾಗಲ್ಲ. ಆಮೇಲೆ ನೀವು ಎಷ್ಟು ಬಾಬಾರವ್ರಿಗೆ ಅರ್ಜಿಗಳು ಹಾಕಿದ್ರು, ಅಪ್ಲಿಕೇಶನ್ ಹಾಕಿದ್ರು ವೇಸ್ಟು, ಸಾಧ್ಯ ಇಲ್ಲ, ವ್ಯರ್ಥ ಆಗಿಬಿಡತ್ತೆ. ಶಿವಬಾಬಾ ಸ್ವಲ್ಪ ಸಮಯದ ಮುಂಚೆನೇ ಎಚ್ಚರಿಕೆಯನ್ನು ಕೊಡ್ತಿದ್ದಾರೆ, ವಾರ್ನಿಂಗ್ ಕೊಡ್ತಿದ್ದಾರೆ. ಆದ್ದರಿಂದ ಕೊನೆಯಲ್ಲಿ ಬಂದಿರೋರು ಕೂಡ ನನ್ನನ್ನು ನಿಂದನೆ ಮಾಡೋ ಅವಕಾಶ ಇಲ್ಲ ಅಂತಿದ್ದಾರೆ ಬಾಬಾ. ಕೊನೆಯಲ್ಲಿ ಬಂದಿದ್ರೂ ಕೂಡ, ಲಾಸ್ಟಲ್ಲಿ ಬಂದಿರೋ ಆತ್ಮಗಳು ಕೂಡ ನನ್ನನ್ನು ನಿಂದನೆ ಮಾಡೋ ಅವಕಾಶ ಇಲ್ಲ. ಆದ್ದರಿಂದ ಸೆಕೆಂಡ್ ಯಾಕೆಂದರೆ ಲಾಸ್ಟಲ್ಲಿ ಬಂದಿದ್ರು ಫಾಸ್ಟಾಗಿ ಹೋಗಬೇಕು, ನಾವು ಮಾಡಿರೋದಿಲ್ಲ. ಅದಕ್ಕೆ ಸೆಕೆಂಡು ಇಲ್ಲ, ಪ್ರತಿ ಸಂಕಲ್ಪದ ಒಂದು ಮಹತ್ವವನ್ನು ತಿಳ್ಕೊಂಡು ಸ್ವಯಂವನ್ನು ಮಹಾನಾಗಿ ತಯಾರು ಮಾಡ್ಕೊಳ್ಳಿ ಅಂತ ಹೇಳ್ತಿದ್ದಾರೆ ಬಾಬಾ. ಅಂತಿಮ ಸಮಯದಲ್ಲಿ ನಿಮಗೆ ಸಂಪೂರ್ಣ ಸ್ಥಿತಿ ಇಲ್ಲ ಅಂದರೆ ವಿಶ್ವ ಸಮ್ಮೇಳನದ ಒಂದು ಅಂದರೆ ಕಾನ್ಫರೆನ್ಸ್ ನಡೆಯುತ್ತೆ, ವರ್ಲ್ಡ್ ಕಾನ್ಫರೆನ್ಸ್ ಅನ್ನೋದು ನಡೆಯುತ್ತೆ. ಅಂತಿಮದಲ್ಲಿ ಸ್ಟೇಜ್ ತಯಾರಾಗುತ್ತೆ, ಅಲ್ಲೇ ಬಾಬಾರವರ ಪ್ರತ್ಯಕ್ಷತೆ ಆಗೋದು. ಎಲ್ಲ ಅನನ್ಯ ಮಕ್ಕಳು, ಮಹಾರಥಿಗಳು ಆ ಸ್ಟೇಜ್ ಮೇಲೆ ಇರ್ತಾರೆ, ಅಷ್ಟರತ್ನಗಳು ಎಲ್ಲರೂ ಇರ್ತಾರೆ. ಆಗ ಆ ಸಮ್ಮೇಳನ ನಡೆದಾಗ ಅಲ್ಲಿ ನಾವು ಸಂದೇಶವನ್ನು ಕೂಡ ನಾವು ಕೊಡ್ತೀವಿ. ನಾವು ಸಂಪೂರ್ಣವಾಗಿ ಆಗಲಿಲ್ಲ, ಸಂಪೂರ್ಣ ಸ್ಥಿತಿಯನ್ನು ನಾವು ಸೇರಲಿಲ್ಲ ಅಂತಂದರೆ ಆಗ ನಾವು ಆ ಒಂದು ವೇದಿಕೆ ಮೇಲೆ, ಸ್ಟೇಜ್ ಮೇಲೆ ಸಂದೇಶ ಕೊಡೋಕ್ಕಾಗಲ್ಲ, ಬಾಬಾರವರನ್ನು ಪ್ರತ್ಯಕ್ಷ ಮಾಡೋಕ್ಕಾಗಲ್ಲ. ಆಗ
ನಮ್ಮ ಒಂದು ಸಂಪೂರ್ಣ ಸ್ಥಿತಿ ಇತರ ಆತ್ಮಗಳಿಗೆ ಪ್ರತ್ಯಕ್ಷ ಆಗುತ್ತೆ. ನಮ್ಮ ಒಂದು ಫರಿಸ್ತಾ ಒಂದು ರೂಪವನ್ನು ಅವರು ನೋಡ್ತಾರೆ. ಎಲ್ಲ ಗೊತ್ತಾಗುತ್ತೆ ಅವ್ರಿಗೆ. ನಮ್ಮ ಸಂಪೂರ್ಣ ಸ್ಥಿತಿಯ ಒಂದು ರೂಪವನ್ನು ನೋಡ್ತಾರೆ. ಅವರ ಒಂದು ಭಕ್ತರು ಕೂಡ ದೇವಿ ರೂಪವನ್ನು ನೋಡ್ತಾರೆ ನಮ್ಮಲ್ಲಿ. ಎಲ್ಲ ಗೊತ್ತಾಗುತ್ತೆ. ಆದ್ದರಿಂದ ಅಂದರೆ ಆವಾಗಲೇ ನಮ್ಮ ಮೂಲಕ ಬಾಬಾರವರು ಪ್ರತ್ಯಕ್ಷ ಆಗೋದು. ನಮ್ಮನ್ನು ಈ ರೀತಿ ಯಾರು ರೆಡಿ ಮಾಡಿದ್ದಾರೆ, ಯಾರು ತಯಾರು ಮಾಡಿದ್ದಾರೆ ಅನ್ನೋದು ಅವ್ರ ಕಡೆ ಗಮನ ಹೋಗುತ್ತೆ, ಬಾಬಾರವ್ರ ಕಡೆ. ಆಗ ಬಾಬಾರವರ ಪ್ರತ್ಯಕ್ಷತೆ ಆಗುತ್ತೆ, ಜೈ ಜೈಕಾರ ಆಗುತ್ತೆ. ಆಗ ನೀವು ಸಂಪೂರ್ಣ ಆಗಿಲ್ಲ ಅಂದರೆ ಇದೆಲ್ಲ ನೀವು ಮಾಡೋಕ್ಕಾಗೋದಿಲ್ಲ. ಅದಕ್ಕೆ ನೀವು ಅಂತಿಮ ಸಮಯ ಬರಲಿ ಆಮೇಲೆ ನೋಡೋಣ ಅಂತ ಎದುರು ನೋಡೋದಕ್ಕಿಂತ ಬದಲಾಗಿ ಫಸ್ಟ್ ಸ್ವಯಂ ಸಿದ್ಧ ಆಗಿ, ರೆಡಿಯಾಗಿ, ರೆಡಿಯಾಗಿ, ಅಧಿಕಾರಿಯಾಗಿ ಪ್ರಕೃತಿಗೆ ನೀವು ಆಜ್ಞೆ ಮಾಡಬೇಕು. ನಿಮ್ಮ ಆಜ್ಞೆಯಂತೆ ಪ್ರಕೃತಿ ನಡಿಬೇಕು. ಅಂತಹ ಸಮರ್ಥ ಸ್ಥಿತಿಯನ್ನು ತಯಾರು ಮಾಡ್ಕೊಳ್ಳಿ. ಆ ಪಂಚತತ್ವಗಳು ನಾವು ಹೇಳ್ದಂಗೆ ಯಾವಾಗ ಕೇಳುತ್ತೆ? ಈ ಪಂಚ ಇಂದ್ರಿಯಗಳು ಏನಿದಾವೆ ಈ ಶರೀರದಲ್ಲಿ, ಅವು ನಾನು ಆತ್ಮರಾಜ ಹೇಳ್ದಂಗೆ ಯಾವಾಗ ಕೇಳುತ್ತೋ ಆವಾಗ ಆ ಪಂಚತತ್ವಗಳು ಕೇಳುತ್ತೆ. ಆ ಒಂದು ಸಮರ್ಥ ಸ್ಥಿತಿಯನ್ನು ತಯಾರು ಮಾಡ್ಕೊಳ್ಳಿ. ಸಂಘಟಿತ ರೂಪದಲ್ಲಿ ಬ್ರಾಹ್ಮಣ ಆತ್ಮಗಳೆಲ್ಲರಲ್ಲಿ ಏನು ಬರಬೇಕು? ಸರ್ವ ಆತ್ಮಗಳನ್ನು ದುಃಖದಿಂದ ಬಿಡಿಸ್ಬೇಕು ಅನ್ನೋ ಶುಭ ಭಾವನೆ ಯಾವಾಗ ಬರುತ್ತೋ, ಯಾವಾಗ ಮನಸ್ಸಿಂದ ಆ ಸಂಕಲ್ಪ ಉತ್ಪನ್ನ ಆಗುತ್ತೋ ಆಗ ವಿಶ್ವ ಪರಿವರ್ತನೆ ಆಗುತ್ತೆ. ಇಲ್ಲಾಂದರೆ ಅಲ್ಲಿವರೆಗೂ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಮತ್ತೆ ನೋಡಿ, ಮಧುವನ ಅಂದರೆ ಏನು ಅಂತ ಹೇಳ್ತಿದ್ದಾರೆ. ಎಲ್ಲಿ ಬ್ರಾಹ್ಮಣ ಆತ್ಮಗಳ ಸಂಘಟನೆ ಇರುತ್ತೋ ಅದೇ ಮಧುವನ. ಪ್ರತಿ ವಿದೇಶಿ ಸ್ಥಾನ ಮಧುವನ ಥರ ತಯಾರು ಮಾಡಿ. ನೀವೆಲ್ಲೇ ಇರಿ, ಮಧುವನ ಥರ ನೀವು ತಯಾರು ಮಾಡ್ತೀರಾ ಆ ಒಂದು ಸ್ಥಾನವನ್ನು ಅಂದರೆ ಅಲ್ಲಿಗೆ ಬಾಬ್ದಾದ ಬರ್ತಾರೆ. ಯಾಕೆಂದರೆ ಬಾಬ್ದಾದ ಪ್ರತಿಜ್ಞೆ ಇದೆ. ಏನು ಹೇಳಿ? ಮಧುವನದಲ್ಲಿ ಬರುವಂಥದ್ದು. ಬಾಬ್ದಾದ ಪ್ರತಿಜ್ಞೆ ಮಧುವನದಲ್ಲಿ ಬರುವಂಥದ್ದು. ಎಲ್ಲಿ ಮಧುವನನೋ ಅಲ್ಲಿ ಬಾಬಾ ಇರ್ತಾರೆ. ಇನ್ನು ಮುಂದೆ ತುಂಬ ನೀವು ಅದ್ಭುತಗಳನ್ನು ನೋಡ್ತೀರಾ. ಮಧುವನ ಯಾವ ರೀತಿ ಇದೆ? ಮಹಾ ಯಜ್ಞ ಅಲ್ವಾ ಅದು ಮಧುವನ. ಅದು ವರದಾನ ಭೂಮಿ, ಶಿವಬಾಬಾರವರ ವರದಾನ ಭೂಮಿ, ಬ್ರಹ್ಮ ಬಾಬಾರವರ ಕರ್ಮಭೂಮಿ. ಆ ರೀತಿ ನಾವು ಬಾಬ್ದಾದಾರವರ ಸಮಾನ ನಾವು ತಯಾರಾಗಿ ನಾವಿರುವಂಥ ಸ್ಥಾನವನ್ನು ಮಧುವನವಾಗಿ ತಯಾರು ಮಾಡಬೇಕು. ಮಧುರತೆ ತುಂಬಿರುವಂತಹ ಸ್ಥಾನವಾಗಿ ತಯಾರು ಮಾಡಬೇಕು. ಆಗ ಅಲ್ಲಿ ಬಾಬ್ದಾದ ಬರ್ತಾರೆ ಅಂತ ಹೇಳ್ತಿದ್ದಾರೆ ಬಾಬಾ. ಈಗ ಶಿವಬಾಬಾರವರ ಮೂಲಕ ಸಹಜವಾಗಿ ಮತ್ತೆ ತುಂಬ ಖಜಾನೆಗಳು ಸಿಕ್ಕಿದ್ದಾವೆ ನಿಮಗೆ ಅಲ್ವಾ? ಅದರಿಂದ ನೀವು ಏನು ಮಾಡ್ತಿದ್ದೀರಾ? ಸ್ವಯಂನ ಒಂದು ಮತ್ತು ಖಜಾನೆಗಳೇನಿದೆ ನಿಮ್ಮದು ಅಂದರೆ ನಿಮ್ಮ ಬಗ್ಗೆ ಇರಲಿ, ಇಲ್ಲ ಬಾಬಾ ಕೊಟ್ಟಿರುವಂಥ ಖಜಾನೆಗಳ ಬಗ್ಗೆ ಆಗಲಿ ಅಷ್ಟೊಂದು ಬೆಲೆ ಇಲ್ಲ ನಿಮಗೆ. ಸಾಧಾರಣವಾಗಿ ಭಾವಿಸ್ತಿದ್ದೀರಾ ನೀವು. ಯಾಕಂದರೆ ಈಸಿಯಾಗಿ ಸಿಕ್ಬಿಡ್ತಲ್ಲ ಶಿವಬಾಬಾರವ್ರ ಮೂಲಕ ನಮಗೆ. ಸಹಜವಾಗಿ ತುಂಬ ಖಜಾನೆಗಳು ಸಿಕ್ಬಿಡ್ತು ನಾವು ಯಾವಾಗ ಬ್ರಾಹ್ಮಣ ಜನ್ಮ ತಗೊಂಡ್ವಿ ಆವಾಗಿಂದ. ಅದರಿಂದ ನಾವು ಸಾಧಾರಣವಾಗಿ ಭಾವಿಸ್ತಿದ್ದೀವಿ. ಅದನ್ನೇ ಹೇಳ್ತಾರಲ್ಲ, ಫ್ರೀಯಾಗಿ ಬಂದಿರೋದು ಕಡೆ ತುಂಬ ವ್ಯಾಲ್ಯೂ ಇರೋದಿಲ್ಲ ಅದರ ಬಗ್ಗೆ ಅಂತ. ಹಾಗೆ ಬಾಬಾ ಎಲ್ಲ ಕೊಟ್ರಲ್ಲ ನಮಗೆ, ವ್ಯಾಲ್ಯೂ ಇಲ್ಲ, ಸಾಧಾರಣವಾಗಿ ನೀವು ಭಾವಿಸ್ತಿದ್ದೀರಾ. ಆದರೆ ಒಂದೊಂದು ಮಹಾವಾಕ್ಯ, ಒಂದೊಂದು ಸೆಕೆಂಡು, ಈ ಸಂಗಮಯುಗದ ಒಂದೊಂದು ಸೆಕೆಂಡು, ಬಾಬಾರವರ ಒಂದೊಂದು ಮಹಾವಾಕ್ಯ ಮತ್ತು ಒಂದೊಂದು ಬ್ರಾಹ್ಮಣ ಜೀವನದ ಒಂದು ಶ್ವಾಸದ ಬೆಲೆ, ಅಂದರೆ ಒಬ್ಬೊಬ್ಬ ಬ್ರಾಹ್ಮಣ ಜೀವನದ ಒಂದು ಶ್ವಾಸದ ಬೆಲೆ ಇನ್ನು ಮುಂದೆ ನಿಮಗೆ ಜಾಸ್ತಿ ಅನುಭವ ಆಗುತ್ತೆ. ಈಗ ನೀವು ಇತರರನ್ನು ಆಹ್ವಾನ ಮಾಡ್ತಿದ್ದೀರಾ, ಆದರೆ ನಿಮ್ಮ ಜೊತೆ ಒಂದು ಸೆಕೆಂಡು, ಅಂದರೆ ನಿಮ್ಮನ್ನು ಒಂದು ಸೆಕೆಂಡು ಭೇಟಿ ಮಾಡಬೇಕು ಅಂತ ಇತರ ಆತ್ಮಗಳು ತುಂಬ ತುಂಬ ಶ್ರಮಿಸ್ತಾರೆ. ನಮ್ಮನ್ನು ಅವರ ಹತ್ರ ಅಂದರೆ ಅವರನ್ನು ಭೇಟಿ ಮಾಡೋದಕ್ಕೆ ಬಿಡಿ ಅಂತ ಕಷ್ಟಪಡ್ತಾರಂತೆ. ನಿಮ್ಮ ಬೆಲೆ ನಿಮ್ಮಕ್ಕಿಂತ ಇತರರೇ ಜಾಸ್ತಿ ಗ್ರಹಿಸ್ತಾರೆ, ಗುರುತಿಸ್ತಾರೆ. ಯಾಕೆಂದರೆ ನಾವು ಸಾಧಾರಣವಾಗಿ ನಾವು ಭಾವಿಸ್ತಿದ್ದೀವಿ. ಆದರೆ ಅಂತಿಮದಲ್ಲಿ ಏನಾಗುತ್ತೆ? ಅವರು ನಮ್ಮ ಒಂದು ಬೆಲೆಯನ್ನು ಗುರುತಿಸ್ತಾರೆ. ಇತರ ಆತ್ಮಗಳು ಒಂದು ಸೆಕೆಂಡು ನಮ್ಮನ್ನು ಭೇಟಿ ಮಾಡೋದಕ್ಕೋಸ್ಕರ ಕಷ್ಟಪಡ್ತಾರೆ. ಬಾಬಾ ಅದನ್ನು ಹೇಳಿದ್ದಾರೆ.
ಅವರು ಮನೆಗಳಲ್ಲಿ ಇದ್ದಂಗೆ ನಮ್ಮ ಮೂಲಕ ಸಾಕ್ಷಾತ್ಕಾರಗಳಾಗ್ತಿರತ್ತೆ. ಆಗ ಅವರು ಅವರ ಇಷ್ಟ ದೇವಿಯ ರೂಪದಲ್ಲಿ ನಮ್ಮ ಮೂಲಕ ಅವರಿಗೆ ಸಾಕ್ಷಾತ್ಕಾರ ಆಗುತ್ತೆ. ಮನೆಗಳಲ್ಲಿ ಇದ್ದಂಗೆ ಅವರು ಸಾಕ್ಷಾತ್ಕಾರ ಮಾಡ್ಕೋತಾರೆ ನಮ್ಮ ಮೂಲಕ. ನಾವು ಎಲ್ಲೇ ಇದ್ದರೂ ಹುಡ್ಕೊಂಡು ಬರ್ತಾರೆ ಅಂತ ಹೇಳಿದ್ದಾರೆ ಬಾಬಾ. ನೀವು ಸೆಂಟ್ರಲ್ಲಿದ್ದರು, ಎಲ್ಲೇ ಇದ್ದರು ಬಾಗಿಲುಗಳನ್ನು ಒಡೆದು, ಕಿಟಕಿಗಳನ್ನು ಒಡೆದು ನಾವು ಅವರನ್ನು ಭೇಟಿ ಮಾಡಬೇಕು ಅಂತ ಹೇಳಿ, ನಮಗೆ ಒಂದು ಕ್ಷಣದ ದರ್ಶನ ಕೊಡಿ ಅಂತ ಹೇಳಿ ಅವರು ಬರ್ತಾರೆ. ಆಗ ನಿಮ್ಮ ಬೆಲೆ ಅದಕ್ಕೆ ಹೇಳ್ತಿದ್ದಾರೆ, ನಿಮಗಿಂತ ನಿಮ್ಮ ಬೆಲೆ ಇತರರಿಗೆ ಜಾಸ್ತಿ ಗೊತ್ತು. ಈಗ ನಿಮಗೆ ಸೋಮಾರಿತನ ಇದೆ, ಸಾಧಾರಣತೆ ಇದೆ, ನಿಮಗೆ ಜಾಸ್ತಿ ಇರೋ ಕಾರಣ ನಿಮ್ಮ ಶ್ರೇಷ್ಠತೆಯನ್ನು, ನಿಮ್ಮ ಒಂದು ವಿಶೇಷತೆಗಳನ್ನು ನೀವು ಮರ್ತೋಗ್ತಿದ್ದೀರಾ ಅಂತ ಹೇಳ್ತಿದ್ದಾರೆ. ಮತ್ತು ಮುಂದೆ ಎಂಥ ಸಮಯ ಇರುತ್ತೆ ಅಂತಂದರೆ, ಹಗಲು ನಿದ್ರೆ ಮಾಡಬೇಕಾಗತ್ತೆ, ರಾತ್ರಿ ಎದ್ದು ಯೋಗ ಮಾಡಬೇಕಾಗತ್ತೆ. ಅಂಥ ದಿನಗಳು ಕೂಡ ಬರೋದಿದೆ. ರಾತ್ರಿ ಎಲ್ಲ ಯೋಗ ಮಾಡಬೇಕಾಗುತ್ತೆ. ಯಾಕಂದ್ರೆ ಪರಿಸ್ಥಿತಿಗಳು ಹಂಗೆ ಜಾಸ್ತಿ ಆಗಿಬಿಡುತ್ತೆ. ಬಾಬಾ ಅದು ಹೇಳಿದ್ದಾರೆ, ನಿಮಗೆ ನಿದ್ದೆ ಮಾಡೋಕ್ಕೆ 1 ಗಂಟೆ ಅಷ್ಟೇ ಸಿಗೋದು ಅಂತ ಹೇಳಿದ್ದಾರೆ. ನಿಮಗೆ ಸಮಯನೇ ಇರೋದಿಲ್ಲ. ಅದನ್ನೇ ಸ್ಟಾರ್ಟಿಂಗಲ್ಲೇ ಹೇಳಿದರು, ನಿಮ್ಮ ಜೀವನ ಎಷ್ಟು ಬ್ಯುಸಿ ಆಗಿಬಿಡುತ್ತೆ ಅಂದರೆ ನಿಮ್ಗೆ ಸಮಯನೇ ಇರೋದಿಲ್ಲ, ಅಷ್ಟು ಬ್ಯುಸಿ ಆಗಿಬಿಡ್ತೀರ ನೀವು ಅಂತ ಹೇಳಿದ್ರು. ಅಂದರೆ ರಾತ್ರಿ ಎಲ್ಲ ನೀವು ಯೋಗ ಮಾಡ್ಕೊಂಡು ಕೂತ್ಕೋಬೇಕಾಗತ್ತೆ, ಹಗಲು ಒಂದು ಸ್ವಲ್ಪ ಹೊತ್ತು ನಿದ್ದೆ ಮಾಡಬೇಕಾಗತ್ತೆ. ಅಂತಹ ದಿನಗಳು ಕೂಡ ಬರೋದಿದೆ ಈಗ ಮಧುವನದಲ್ಲಿ ಕುರ್ಚಿಗಳು, ಚೇರುಗಳು ಮಲಗೋಕ್ಕೆ ಎಲ್ಲ ಸಿಗ್ತಿದ್ದಾವೆ. ಆದರೆ ಇನ್ನು ಮುಂದೆ ಆ ಚೇರುಗಳು ಸಿಗಲ್ಲ, ಮಲಗೋಕ್ಕೂ ಸಿಗಲ್ಲ. ಕೂತ್ಕೊಬೇಕು ಅಂದರೆ ಅಲ್ಲಿರೋ ಪರ್ವತಗಳನ್ನೇ ಚೇರಾಗಿ ಮಾಡ್ಕೊಂಡು, ಕುರ್ಚಿಯಾಗಿ ಮಾಡ್ಕೊಂಡು ಯೋಗ ಮಾಡಬೇಕಾಗತ್ತೆ. ಈಗಿಂದನೇ ಸಿದ್ಧಿ ಸ್ವರೂಪ ಆಗೋದು ಅನುಭವ ಮಾಡಿಕೊಂಡ್ರೆ ಸಾಧನಗಳಿಗೆ ಅತೀತಾಗಿ ವಿಜಯವನ್ನು ನೀವು ಪಡ್ಕೊತೀರಾ. ನಮಗೆ ಅದೇ ಇರಬೇಕು, ಚೇರೇ ಇರಬೇಕು, ಯೋಗ ಮಾಡೋಕ್ಕೆ ಕೂತ್ಕೊಳ್ಳೋಕ್ಕೆ ಅದೇ ಇರಬೇಕು, ಇದೇ ಇರಬೇಕು ಅಂತ ನಾವು ಸಾಧನಗಳನ್ನು ಆಧಾರ ಮಾಡ್ಕೊಂಡು ಇರ್ತೀವಲ್ಲ, ಈಗ ನಾವು ಸಿದ್ಧಿ ಸ್ವರೂಪರಾಗಬೇಕು. ಪ್ರಕೃತಿ ನಮ್ಮ ಒಂದು ಆಜ್ಞೆಯಂತೆ ನಡೀತಿದೆ ಅಂದಾಗ ಆಗ ಸಿದ್ಧಿ ಸ್ವರೂಪರಾಗೋದು ಈಸಿ. ನಾವೇನು ಸಂಕಲ್ಪ ಮಾಡ್ತೀವಿ ಅದರಂತೆಯೇ ನಮಗೆ ಸಹಯೋಗನೂ ಸಿಗ್ತಿರುತ್ತೆ, ಅದರಂತೆಯೇ ನಾವು ಇರ್ತೀವಿ ಕೂಡ. ಮತ್ತು ಬಾಬಾ ಹೇಳ್ತಾರೆ, ಮಧುವನಕ್ಕೆ ಬಂದ್ರಿ, ಬಾಬಾರವರನ್ನು ನೋಡಿದ್ವಿ, ಮಧುವನ ನೋಡಿದ್ವಿ ಅಂತ ಇಲ್ಲಿ ಬರೋವರೆಗೂ ಕೂಡ ನಿಯಮಗಳಲ್ಲಿ ಪಕ್ಕಾ ಇರ್ತೀರ. ಮಧುವನಕ್ಕೆ ಬರೋವರೆಗೂ ಆಮೇಲೆ ನೀವು ತಿರುಗಿ ನಿಮ್ಮ ಸ್ಥಳಗಳು ನೀವು ಹೋದ್ಮೇಲೆ ನೀವು ಮರ್ತೋಗ್ಬಿಡ್ತೀರಾ ಅಂದರೆ ಶ್ರೇಷ್ಠ ಬ್ರಾಹ್ಮಣ ಜೀವನ ತಯಾರಾಗೋದಿಲ್ಲ. ಇಲ್ಲೂ ಹಂಗೆ ಇರಬೇಕು, ಅಲ್ಲೇ ಹಂಗೆ ಇರಬೇಕು, ಎಲ್ಲಿದ್ದರೂ ಕೂಡ ಒಂದೇ ರೀತಿ ಇರಬೇಕು. ಇಲ್ಲಿ ಮುಖ್ಯ ನಿಯಮ, ಪ್ರತಿ ಸೆಕೆಂಡು ಪ್ರತಿ ಹೆಜ್ಜೆಯಲ್ಲಿ ನೀವು ಅತೀಂದ್ರಿಯ ಸುಖ ಅನುಭವ ಮಾಡ್ಕೊಳ್ತಿರ್ತೀರ. ಇಲ್ಲಿ ನೋಡಿ, ಮಧುವನಕ್ಕೆ ಹೋದಾಗ ನಮ್ಗೆ ಯಾವ ರೀತಿ ಅನುಭವ ಆಗ್ತಿರುತ್ತಲ್ಲ, ಶಾಂತಿ ಅನುಭವ, ಸುಖದ ಪ್ರೀತಿ, ಅದು ವೈಬ್ರೇಷನ್ ಇರುತ್ತೆ ಮಧುವನದಲ್ಲಿ. ಪಾಂಡವವನೇ ಇರಲಿ, ಕೆಳಗಡೆ ಶಾಂತಿವನನೇ ಇರಲಿ ಅಲ್ವಾ, ಅದು ನಮಗೆ ಸುಖದ ಅನುಭವ ಆಗ್ತಿರುತ್ತೆ, ಶಾಂತಿ ಅನುಭವ ಆಗ್ತಿರುತ್ತೆ. ಅದೇ ರೀತಿ ನೀವೆಲ್ಲೇ ಇದ್ದರೂ ಕೂಡ, ಅಲ್ಲಿ ಮಧುವನ ಬಿಟ್ಟು ನೀವು ನಿಮ್ಮ ಸ್ಥಾನಗಳಿಗೆ ಹೋದ್ರೂ ಕೂಡ ಅಲ್ಲಿನೂ ನೀವು ಅದೇ ರೀತಿಯೇ ಅತೀಂದ್ರಿಯ ಸುಖದ ಅನುಭವವನ್ನು ನೀವು ಮಾಡ್ತಾ ಇರಬೇಕು. ಆಯಿತಾ? ಆ ರೀತಿ ನೀವು ತಯಾರಾಗಬೇಕು ಅಂತ ಹೇಳ್ತಿದ್ದಾರೆ. ಮತ್ತು ಯಾವ ರೀತಿ ಇರ್ತದೆ ಅಂದರೆ ಯಾವ ರೀತಿ ಇರುತ್ತೆ ಅಂದರೆ, ಕೆಲವು ಮಂದಿ ನಿಮ್ಮ ಎದುರುಗಡೆ ಬರೋ ಆತ್ಮಗಳಲ್ಲಿ ಒಳಗಡೆ ಒಂದು ಹೊರಗಡೆ ಒಂದು ಇಟ್ಕೊಂಡು ಬರ್ತಾರೆ. ಅಂದರೆ ನಿಮ್ಮನ್ನು ಪರೀಕ್ಷೆ ಮಾಡೋದಕ್ಕೇ ಬರ್ತಾರೆ ಅಂಥ ಮಂದಿಗಳು. ಅಂಥ ಒಂದು ಆತ್ಮಗಳು ಕೂಡ ಬರ್ತಾರೆ. ಕೆಲವು ಮಂದಿ ಏನು ಮಾಡ್ತಾರೆ, ಆರ್ಟಿಫಿಷಿಯಲ್ ರೂಪದಲ್ಲೂ ಕೂಡ ಬರ್ತಾರೆ ಪರಿಶೀಲನೆ ಮಾಡೋದಕ್ಕೆ. ಬಾಬಾರವ್ರ ಮಕ್ಕಳಾಗಿಯೇ ಬರ್ಬೋದು, ನಾನು ಬಾಬಾ ಮಗು ಅಂತ ಹೇಳೋಕ್ಕಾಗೋದಿಲ್ಲ, ಪರಿಶೀಲನೆ ಮಾಡೋಕೆ ಆ ರೀತಿ ಬರ್ತಾರೆ. ವಿಧವಾದ ರೂಪಗಳಲ್ಲಿ ಬರ್ತಾರೆ. ಇವರು ಯಾಕೆ ಬಂದರು ಅಂತ ಪರಿಶೀಲನೆ ಮಾಡೋ ಗಮನ ಇರಬೇಕು, ಆ ಶಕ್ತಿ ಇರಬೇಕು ನಿಮ್ಮಲ್ಲಿ. ಇವರ ವೃತ್ತಿ ಏನು, ಇವರೇನು ಯೋಚನೆ ಮಾಡ್ತಿದ್ದಾರೆ, ಇವ್ರ ಸಂಕಲ್ಪಗಳು ಏನು ನಡೀತಿದೆ, ನಮಗೆ ಗೊತ್ತಿಲ್ಲ ಅಂತಂದ್ರೆ ನಾವು ಮೋಸ ಹೋಗ್ಬಿಡ್ತೀವಿ. ಇಲ್ಲ ನಮಗೆ ಗೊತ್ತಿದೆ ಅಂದರೆ ನಾವು ತುಂಬ ಶಕ್ತಿಶಾಲಿ ಇದ್ದೀವಿ ಅಂದರೆ ಅವರ ಸಂಕಲ್ಪಗಳ ಮೂಲಕನೇ ನಮ್ಗೆ ಗೊತ್ತಾಗ್ಬಿಡುತ್ತೆ. ಇವರ ಒಂದು ಸಂಕಲ್ಪಗಳು ಏನು ನಡೀತಿದೆ, ಇವರ ಒಂದು ವೃತ್ತಿ ಏನು, ಇವರು ಏನಕ್ಕೆ ಬಂದಿದ್ದಾರೆ ಅಂತ ನಮಗೆ ಗೊತ್ತಾಗ್ಬಿಡುತ್ತೆ. ಮತ್ತು ಅಸುರಿ ಆತ್ಮಗಳಿಂದನೂ ಕೂಡ ತುಂಬ ಸಂಭಾಲನೆ ಮಾಡ್ಕೋಬೇಕು. ಈ ಥರ ದಿನಕ್ಕೂ ತುಂಬ ಬರುತ್ತೆ ನಿಮಗೆ. ತುಂಬ ಪಾಪದ ಆತ್ಮಗಳು ತಯಾರಾಗ್ಬಿಡುತ್ತವೆ, ಪಾಪಾತ್ಮಗಳು ತಯಾರಾಗ್ಬಿಡ್ತಾರೆ. ಆಪತ್ತುಗಳು ಬರುತ್ತೆ, ಅಕಾಲ ಮೃತ್ಯುಗಳು ಬರುತ್ತೆ, ಪಾಪಕರ್ಮಗಳು ಜಾಸ್ತಿ ಬೆಳೆದೋಗ್ಬಿಡುತ್ತೆ. ಆವಾಗ ಏನಾಗುತ್ತೆ, ಈ
ಪಾಪಾತ್ಮಗಳೊಂದು ಶರೀರ ಬಿಟ್ಟಿರ್ತಾರೆ ಆತ್ಮಗಳು, ಅವು ಕೋರಿಕೆಗಳು ತೀರೋದಿಲ್ಲ. ಆ ಕೋರಿಕೆಗಳನ್ನು ತೀರಿಸ್ಕೊಳ್ಳೋದಕ್ಕೋಸ್ಕರ ಅಸುರಿ ಆತ್ಮಗಳ ರೂಪದಲ್ಲಿ ಭ್ರಮಿಸ್ತವೆ ಅವು. ನಾವೇನಾದರೂ ಸಂಪನ್ನ ಆಗಿಲ್ಲ, ಸಂಪೂರ್ಣ ಆಗಿಲ್ಲ ಅಂತಂದರೆ ನಮ್ಮಲ್ಲಿ ಪ್ರವೇಶ ಆಗಿಬಿಡ್ತವೆ. ಆದ್ದರಿಂದ ಇದು ಕೂಡ ತುಂಬ ನೀವು ಸಂಭಾಲನೆ ಮಾಡ್ಕೋಬೇಕು. ಕೆಲವರಲ್ಲಿ ಅಸುರಿ ಆತ್ಮ ಪ್ರವೇಶ ಮಾಡಿದ್ರೆ ಅದನ್ನು ಓಡಿಸ್ಬೇಕು ಅಂತ ಹೇಳಿ, ಯಾವುದಾದ್ರೂ ಒಂದು ಶರೀರದಲ್ಲಿ ವಿಲ್ ಸೋಲ್ ಏನಾದರೂ ಪ್ರವೇಶ ಮಾಡಿದೆ ಅಂದರೆ ಅದನ್ನು ಓಡಿಸ್ಬೇಕು ಅಂತೇಳಿ ಕೆಲವರು ಧೂಪವನ್ನು ಬೆಳಗಿಸ್ತಾರೆ. ಕೆಲವರು ಏನು ಮಾಡ್ತಾರೆ, ಬರೆ ಬೆಂಕಿಯಲ್ಲಿ ಸುಟ್ಟುಬಿಟ್ಟು ಕಬ್ಬಿಣದಲ್ಲಿ ಬರೆ ಎಳಿತಾರೆ. ಮತ್ತು ಕೆಲವರು ಮೆಣಸಿನ್ಕಾಯಿ ತಿನ್ನಿಸ್ತಾರೆ, ಇದೆಲ್ಲ ಮಾಡ್ತಾರಂತೆ. ಆದರೆ ನೀವು ಇದೆಲ್ಲ ಏನು, ನಿಮಗೇನು ಇದೆಲ್ಲ ಇರೋದಿಲ್ಲ. ನೀವು ಯೋಗಾಗ್ನಿಯಿಂದ ಎದುರಿಸ್ಬೇಕು ಅವುಗಳನ್ನು. ಅಂದರೆ ಹೇಗೆ ಅಂದರೆ, ನಾವು ದೇಹಾಭಿಮಾನದಲ್ಲಿದ್ದಾಗ, ಇಂದ್ರಿಯಗಳ ಒಂದು ಬಂಧನದಲ್ಲಿ ನಾವಿದ್ದಾಗ ಅವು ಬರುತ್ತೆ. ಅವು ಬೇಕಾಗಿರೋದು ಶರೀರ, ಅವಕ್ಕೆ ಶರೀರ ಇರೋದಿಲ್ಲ ಅಲ್ಲ. ಅವರ ಆಸೆಗಳು ತೀರಿಸ್ಕೋಬೇಕು, ಕೋರಿಕೆಗಳು ತೀರಿಸ್ಕೋಬೇಕು. ಯಾರ್ದಾದ್ರೂ ಶರೀರ ಸಿಕ್ಕಿದ್ರೆ ಸಾಕು ಅಂತ ಕಾಯ್ತಿರ್ತವೆ. ನಾವು ದೇಹಾಭಿಮಾನದಲ್ಲಿ ಇದ್ದೀವಿ, ನಾನು ದೇಹ ಅಂದ್ಕೊಂಡಿದ್ದೀವಿ ಅಂದರೆ ಅವಾಗ ಪ್ರವೇಶ ಮಾಡುತ್ತೆ. ಇಲ್ಲ, ನಾನು ದೇಹನೇ ಅಲ್ಲ ಅಂತ ಪ್ರತಿ ಕರ್ಮೇಂದ್ರಿಯವನ್ನು ನಾನು ಬಾಬಾರವ್ರ ನೆನಪಲ್ಲಿ ನಾನು ಸುಡ್ತೀನಿ, ಪ್ರತಿ ಕರ್ಮೇಂದ್ರಿಯವನ್ನು ಯೋಗಾಗ್ನಿಯಲ್ಲಿ ನಾನು ಸುಡ್ತೀನಿ ಅಂದರೆ ಮತ್ತೆ ಅವು ನಮ್ಮಲ್ಲಿ ಪ್ರವೇಶ ಮಾಡೋದಿಲ್ಲ, ಯುದ್ಧ ಮಾಡೋದಿಲ್ಲ ನಮ್ಮ ಜೊತೆ. ಸ್ವಲ್ಪ ಎಲ್ಲಾದರೂ ಯಾವುದೇ ಒಂದು ಕರ್ಮೇಂದ್ರಿಯ ಆದರೂ ಬಲಹೀನವಾಗಿತ್ತು ಅಂದರೆ ಅದು ಪ್ರವೇಶ ಮಾಡಿಬಿಡತ್ತೆ. ಆ ಅಸುರಿ ಆತ್ಮಗಳು ಕೂಡ ತುಂಬ ಶಕ್ತಿಶಾಲಿಯಾಗಿರುತ್ತೆ. ಅದು ಕೂಡ ಮಾಯಾಶಕ್ತಿ ಅಲ್ಲ, ಏನು ಕಡಿಮೆ ಇಲ್ಲ ಅಂತಿದ್ದಾರೆ ಬಾಬಾ. ಇದು ತುಂಬ ನೀವು ಗಮನವನ್ನು ಇಡಬೇಕು. ಈಗಲೇ ಸ್ಟಾರ್ಟ್ ಆಗೋಗ್ಬಿಟ್ಟಿದೆ. ಅಂದರೆ ನಾವು ಜಾಸ್ತಿ ಬೀಜರೂಪ ಬಿಂದು ರೂಪ ಅಭ್ಯಾಸವನ್ನು ನಾವು ಜಾಸ್ತಿ ಮಾಡಬೇಕು. ಮತ್ತು ಪ್ರಕೃತಿ ಆಪತ್ತುಗಳು ಕೂಡ ತಮ್ಮ ಕರ್ತವ್ಯವನ್ನು ಮಾಡುತ್ತೆ. ಅವುಗಳನ್ನು ನೀವು ಎದುರಿಸೋದಕ್ಕೆ ಆ ಸಮಯದಲ್ಲಿ ಶಕ್ತಿ ರೂಪ ಅವಸರ ಇರುತ್ತೆ. ಇಲ್ಲಿ ನಾವು ಕರ್ಮೇಂದ್ರಿಯ ಅಜಿತರು ಆಗಬೇಕಾಗತ್ತೆ, ಸ್ವರಾಜ್ಯಾಧಿಕಾರಿಗಳಾಗಬೇಕಾಗತ್ತೆ. ಆಗ ಕರ್ಮೇಂದ್ರಿಯ ಜೀತರಾಗ್ತೀವಿ ಅಂದರೆ ಪ್ರಕೃತಿ ಜೀತರು ನಾವು ಆಗಿರ್ತೀವಿ. ಆಗ ನಮಗೆ ಈಸಿ ಆಗುತ್ತೆ. ಆಗ ನಮ್ಗೆ ಶಕ್ತಿ ರೂಪ ಇರುತ್ತಲ್ಲ, ಆಗ ನಾವು ಅವುಗಳನ್ನು ಎದುರಿಸ್ಬೋದು ಅಂತ ಹೇಳ್ತಿದ್ದಾರೆ. ಸೆಕೆಂಡು ಮನಸ ವಾಚ ಕರ್ಮಣವನ್ನು ನೋಡಿಕೊಳ್ಬೇಕು ನೀವು. ಶಿವಬಾಬಾರವ್ರಿಗಾದರೆ ನೋಡೋದೇನು ಕಷ್ಟ ಇಲ್ಲ. ನಿಮ್ಮ ಮನಸ ವಾಚ ಕರ್ಮಣ ನೀವು ಹೆಂಗಿದ್ದೀರಾ ಅನ್ನೋದು ನೋಡೋದಕ್ಕೆ ನನಗೇನು ಕಷ್ಟ ಇಲ್ಲ ಅಂತಿದ್ದಾರೆ. ನೋಡೋದಕ್ಕೂ ಯಾವುದೇ ಆಧಾರನೂ ನನಗೇನು ಅವಸರ ಇಲ್ಲ. ಎಲ್ಲಿಂದ ಆದರೂ ಕೂಡ ನಾನು ನೋಡಿಬಿಡ್ತೀನಿ. ಒಂದು ಸೆಕೆಂಡ್ ಸಾಕು ನಾನು ನೋಡೋದಕ್ಕೆ. ನಿಮ್ಮ ಸಂಕಲ್ಪಗಳು ಯಾವ ರೀತಿ ನಡೀತಿದೆ, ನಿಮ್ಮ ವಾಚ ಯಾವ ರೀತಿ ಇದೆ, ನಿಮ್ಮ ಕರ್ಮಣ ಯಾವ ರೀತಿ ಇದೆ, ನಿಮ್ಮ ದೃಷ್ಟಿ ವೃತ್ತಿ ಯಾವ ರೀತಿ ಇದೆ ಅನ್ನೋದು ನಾನು ನೋಡ್ತೀನಿ. ಅದು ಕೂಡ ಹೇಳ್ತಿದ್ದಾರೆ ಬಾಬಾ. ಈ ಅಳಬರಿರ್ತಾರಲ್ಲ ಬಾಬಾರವ್ರ ಮಕ್ಕಳು, ಅವ್ರಿಗಿಂತ ಹೊಸಬರೇ ನಾವು ತುಂಬ ಮಾಡಿ ತೋರಿಸ್ತೀವಿ ಅನ್ನೋ ಉಲ್ಲಾಸ ಉತ್ಸಾಹದಿಂದ ಮುಂದೆ ಹೋಗ್ತಿರ್ತಾರಂತೆ ಪುರುಷಾರ್ಥದಲ್ಲಿ. ಇಂತಹ ತೀವ್ರ ವಿದ್ಯಾರ್ಥಿಗಳು ಕೂಡ ಇದ್ದಾರೆ ಅಂತ ಹೇಳ್ತಿದ್ದಾರೆ. ಹೊಸಬರೇ ಅದ್ಭುತ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಯಾಕೆಂದರೆ ಸಮಯ ಅವರಿಗೂ ಕೂಡ ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಯಾಕಂದರೆ ಹೊಸಬರು ಈಗ ಬಂದಿರ್ತಾರಲ್ಲ, ಅಂತಿಮ ಸಮಯ ಬಂದ್ಬಿಟ್ಟಿದ್ದೀನಿ, ಸಮಯ ಇಲ್ಲ, ನಾನು ಚೆನ್ನಾಗಿ ಪುರುಷಾರ್ಥ ಮಾಡಬೇಕು ಅನ್ನೋದು ಅವರಿಗೆ ಸ್ಪಷ್ಟವಾಗಿ ಅರ್ಥ ಆಗುತ್ತೆ. ಸಮಯ ಪರಿಸ್ಥಿತಿಗಳು ಅವರಿಗೆ ಸಹಯೋಗ ಕೊಡುತ್ತೆ. ಈಗ ಪುರುಷಾರ್ಥ ಹೇಗೆ ಮಾಡಬೇಕು ಅನ್ನುವಂಥದ್ದು ಪರಿಸ್ಥಿತಿಗಳು ಕೂಡ ತೋರಿಸುತ್ತೆ ಅವರಿಗೆ. ಪರೀಕ್ಷೆಗಳು ಪ್ರಾರಂಭ ಆಯಿತು ಅಂದರೆ ಪುರುಷಾರ್ಥ ಮಾಡೋಕ್ಕಾಗಲ್ಲ ಅಲ್ವಾ. ಅದಕ್ಕೆ ಅವರು ಉಲ್ಲಾಸ ಉತ್ಸಾಹದಿಂದ ಅದನ್ನ ಅರ್ಥ ಮಾಡಿಕೊಂಡು ಚೆನ್ನಾಗಿ ಪುರುಷಾರ್ಥ ಮಾಡ್ತಿರ್ತಾರೆ. ಹೊಸದಾಗಿ ಬಂದಿರೋವಂಥವ್ರು, ಲಾಸ್ಟಲ್ಲಿ ಬಂದಿರೋವಂಥ ಆತ್ಮಗಳು ಅಂತ ಹೇಳ್ತಿದ್ದಾರೆ. ಇನ್ನು ಅಂತಿಮ ಪೇಪರ್ ಸ್ಟಾರ್ಟ್ ಆಗಿಬಿಡತ್ತೆ. ನೀವು ಪೇಪರ್ಗಿಂತ ಮುಂಚೆನೇ, ನೀವು ಲಾಸ್ಟಲ್ಲಿ ಬಂದಿದ್ದರೂ ಕೂಡ ಪೇಪರ್ಗಿಂತ ಮುಂಚೆನೇ, ಅಂತಿಮ ಪೇಪರ್ ಅಂದರೆ ಎಕ್ಸಾಮ್, ಫೈನಲ್ ಎಕ್ಸಾಮ್ಗಿಂತ ಮುಂಚೆನೇ ನೀವು ಸೇರ್ಕೊಂಡಿದ್ದೀರಾ, ಸರಿಯಾದ ಸಮಯಕ್ಕೆ ನೀವು ಸೇರ್ಕೊಂಡಿದ್ದೀರಾ ಅಂತ ಹೊಸಬ್ರಿಗೆ ಹೇಳ್ತಿದ್ದಾರೆ ಬಾಬಾ. ಇದು ಕೂಡ ನಿಮ್ಮ ಸೌಭಾಗ್ಯ ಅಂತ ನೀವು ಭಾವಿಸಬೇಕು. ಅಂದರೆ ಎಕ್ಸಾಮ್ ಬರೆಯೋದಕ್ಕೆ ನೀವು ಬಂದಿರೋದು. ಈಗ ಸ್ವಲ್ಪ ಸಮಯ ಅಂತಿಮದಲ್ಲಿ ಬಂದಿದ್ದರೂ ಚೆನ್ನಾಗಿ ಪುರುಷಾರ್ಥ ಮಾಡಿ ಫೈನಲ್ ಎಕ್ಸಾಮ್ ಬರೆಯೋದಕ್ಕೆ ನೀವು ಬಂದಿದ್ದೀರಾ ಅಲ್ವಾ ಅಂತ ಹೇಳ್ತಿದ್ದಾರೆ. ಪೇಪರ್ ಸ್ಟಾರ್ಟ್ ಆಯಿತು, ಎಕ್ಸಾಮ್ ಸ್ಟಾರ್ಟ್ ಆಯಿತು ಅಂದರೆ ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿಬಿಡುತ್ತೆ ಅಂತ ಹೇಳ್ತಿದ್ದಾರೆ. ಏನಾಗ್ಬಿಡುತ್ತೆ, ಎಲ್ಲ ಕಡೆ ಡೋರ್ ಕ್ಲೋಸ್ ಆಗಿಬಿಡುತ್ತೆ. ಏನೂ ಇರೋದಿಲ್ಲ ಆಗ. ಯಾವುದು ಯೋಗನೂ ಇರಲ್ಲ, ಪುರುಷಾರ್ಥನೂ ಇರಲ್ಲ, ಸೇವೆ ಇರಲ್ಲ, ಏನೂ ಇರಲ್ಲ. ಬಾಬಾ ಅದನ್ನೇ ಹೇಳ್ತಿದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ಅಂದರೆ ಅಳಬರಿದ್ದಾರಲ್ಲ ಅವರಿಗೆ ವೈರಾಗ್ಯ ತರಿಸ್ಬೇಕಾಗತ್ತೆ ಈಗ ಅಂತ ಹೇಳ್ತಿದ್ದಾರೆ. ಆವಾಗಿಂದ ಇದ್ದಾರಲ್ಲ ಅವರು ಸ್ವಲ್ಪ ಈಗ ಡಲ್ ಆಗಿಬಿಟ್ಟಿದ್ದಾರೆ. ನಾನು ನನ್ನದು ಲೋಭ ಅನ್ನೋದರಲ್ಲಿ ಸಿಕ್ಕಾಕೊಂಡ್ಬಿಟ್ಟವ್ರೆ. ಈಗ ಅವ್ರಿಗೆ ವೈರಾಗ್ಯ ತರಿಸ್ಬೇಕು.
ಆದರೆ ಈ ದಿನಗಳಲ್ಲಿ ಈಗ ಬರುವಂಥ ಪರಿಸ್ಥಿತಿಗಳೇ ವೈರಾಗ್ಯವನ್ನು ತರಿಸುತ್ತೆ. ಮನೇನೂ ಕೂಡ ಸುರಜ್ಬಾಯಿ ಮೂಲಕ ಬಾಬಾ ಹೇಳಿಸ್ತಿದ್ರು. ಈಗ 10 ಪರಿಸ್ಥಿತಿಗಳು ಬರುತ್ತೆ ಬ್ರಾಹ್ಮಣರಿಗೆ ವೈರಾಗ್ಯವನ್ನು ತರಿಸೋದಕ್ಕೆ ಅಂತ ಹೇಳ್ತಿದ್ರು. ಆ ವೈರಾಗ್ಯ ಬಂದಿಲ್ಲ ಅಂದರೆ ನಾವು ರೆಡಿ ಆಗೋದಿಲ್ಲ. ಇನ್ನೂ ಹಂಗೆ ನಾವು ಚೆನ್ನಾಗಿ ಹಾಗೇ ಇರ್ತೀವಿ ನಾವು. ಅದಕ್ಕೆ ಬಾಬಾ ವೈರಾಗ್ಯ ತರಿಸ್ಬೇಕಾಗತ್ತೆ. ಅದರ ಪರಿಸ್ಥಿತಿಗಳೇ ವೈರಾಗ್ಯ ತರಿಸುತ್ತೆ. ನೀವು ಭೂಮಿಯನ್ನು ತಯಾರು ಮಾಡೋದು ಅಂದರೆ ಅಂತಹ ಒಂದು ಭೂಮಿಯನ್ನು ತಯಾರು ಮಾಡೋದಕ್ಕೇನು ನಿಧಾನ ಆಗೋದಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಬಾಬಾ ಸರ್ವಶಕ್ತಿವಂತನೇ, ಆದರೆ ಮಕ್ಕಳಿಗೆ ನಾವು ಮಕ್ಕಳು ಯಾರು? ಮಾಸ್ಟರ್ ಸರ್ವಶಕ್ತಿವಂತರು. ಮತ್ತು ನಾವು ಮಾಸ್ಟರ್ ಸರ್ವಶಕ್ತಿವಂತರಾಗಿದ್ದು ಕೂಡ ಸರ್ವಶಕ್ತಿವಂತನ ಮಕ್ಕಳು ಅಂತ ಹೇಳಿಸ್ಕೊಳ್ತಿದ್ರು ಕೂಡ ಅಂದ್ಕೊಳ್ತಿದ್ರು ಕೂಡ ನಮ್ಮಲ್ಲಿ ಬರುವಂಥ ಸಂಕಲ್ಪಗಳನ್ನು ಸ್ಟಾಪ್ ಮಾಡೋ ಶಕ್ತಿ ಕೂಡ ನಮ್ಮಲ್ಲಿಲ್ಲ ಅಂತ ಹೇಳ್ತಿದ್ದಾರೆ ಬಾಬಾ. ಸ್ವಯಮನ್ನು ಕೂಡ ಚೇಂಜ್ ಮಾಡ್ಕೊಳ್ತಾ ಇಲ್ಲ. ಬಾಬಾ ಏನು ನಾವೇನು ಅಂತ ಆಲೋಚನೆ ಮಾಡಿದ್ರೆ ನಿಮಗೆ ನಾಚಿಕೆ ಆಗುತ್ತಲ್ವಾ ಅಂತ ಕೇಳ್ತಿದ್ದಾರೆ. ಸರ್ವಶಕ್ತಿವಂತ ಬಾಬಾ ಅವ್ರು ಹೇಗಿದ್ದಾರೆ, ನಾವು ಮಕ್ಕಳು ಹೇಗಿದ್ದೀವಿ, ಕಂಪೇರ್ ಮಾಡಿದ್ರೆ ಅವರಿಗೆ ನಮಗೆ ನಾಚಿಕೆ ಆಗಬೇಕಲ್ವಾ ಅಂತ ಹೇಳ್ತಿದ್ದಾರೆ. ನಿಮ್ಮ ನಡವಳಿಕೆಯಲ್ಲಿ ಈಗ ಪರಿವರ್ತನೆ ತಗೊಂಬರಬೇಕು. ನಿಮ್ಮ ವಾಣಿಯ ಮೂಲಕ ಇತರರು ಅಷ್ಟು ಅರ್ಥ ಮಾಡ್ಕೊಳ್ಳೋಕ್ಕಾಗಲ್ಲ. ನಿಮ್ಮ ಒಂದು ನಡವಳಿಕೆ, ನಿಮ್ಮ ಒಂದು ಬಿಹೇವಿಯರು, ನಿಮ್ಮ ಒಂದು ಪರಿವರ್ತನೆಯನ್ನು ನೋಡಿನೇ ಅವರು ಪರಿವರ್ತನೆ ಆಗ್ತಾರೆ. ಅವರೇ ಕೇಳ್ತಾರೆ, ನಿಮ್ಮನ್ನು ಯಾರು ಈ ವಿಧವಾಗಿ ತಯಾರು ಮಾಡಿದ್ದು ಅಂತ ಅವರೇ ಬಂದು ಕೇಳ್ತಾರೆ. ನೀವೇನು ಹೇಳೋ ಅವಶ್ಯಕತೆಯೇ ಇಲ್ಲ. ನಿಮ್ಮ ಪರಿವರ್ತನೆಯನ್ನು ನೋಡ್ಬಿಟ್ಟು ಅವರೇ ಬಂದು ಕೇಳ್ತಾರೆ. ಆಗ ಅವರಲ್ಲಿ ಪರಿವರ್ತನೆ ಬರುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಅರ್ಥ ಆಗ್ತಿದೆಯಲ್ಲ? ಈ ರೀತಿ ಅಂದರೆ ನಾವು ಯಾವ ರೀತಿ ಅಂತಿಮ ಸಮಯದಲ್ಲಿ ನಾವು ಇರಬೇಕಾಗತ್ತೆ, ಎಂತಹ ಪರಿಸ್ಥಿತಿಗಳು ನಮಗೆ ಬರುತ್ತೆ ಅಂತಿಮ ಸಮಯದಲ್ಲಿ ಅನ್ನೋದ್ರ ಬಗ್ಗೆ ಹೇಳ್ತಿದ್ದಾರೆ. ಇನ್ನೂ ಇದೆ, ಇದು ಇನ್ನೂ ಇದೆ. ನೆಕ್ಸ್ಟ್ ಕ್ಲಾಸಲ್ಲಿ ಬಾಬಾ ಮಾಡ್ತಾರೆ. ನಾವು ಈಗ ಎಂತಹ ಸಮಯ ಬರುತ್ತೆ, ಪರಿಸ್ಥಿತಿಗಳು ಹೆಂಗಿರುತ್ತೆ, ನಾವು ಯಾವ ರೀತಿ ರೆಡಿ ಆಗಬೇಕು, ಭಕ್ತರು ಹೆಂಗಿರ್ತಾರೆ, ನಾವೆಂತಹ ಪುರುಷಾರ್ಥ ಮಾಡಬೇಕು, ಎಂತಹ ಸೇವೆಯನ್ನು ಮಾಡಬೇಕು, ನಾವು ಎಷ್ಟು ಶಕ್ತಿಶಾಲಿಯಾಗಿ ನಾವು ತಯಾರಾಗಬೇಕು, ನಾವು ಗಮನ ಕೊಡಬೇಕಾಗತ್ತೆ ಎಲ್ಲದ್ರ ಕಡೆ ಎಲ್ಲನೂ ಬಾಬಾ ತಿಳಿಸ್ಕೊಟ್ರು. ಸಮಯ ಎಷ್ಟು ಕಡಿಮೆ ಇದೆ, ಸಮಯದ ಗಂಟೆಯನ್ನು ಹೊಡಿತಾ ಇದ್ದಾರೆ ಬಾಬಾ. ಸಮಯದ ಗಂಟೆಯನ್ನು ಹೊಡಿತಾ ಇದ್ದಾರೆ. ಎಚ್ಚೆತ್ಕೊಳ್ಳಿ, ಇನ್ನು ಸಮಯ ಇಲ್ಲ, ಪುರುಷಾರ್ಥ ಮಾಡಿ. ಆಮೇಲೆ ನಾವು ಮಾಡಬೇಕಂದ್ರೂ ಆಗೋದಿಲ್ಲ. ಆಮೇಲೆ ಈಗ ನಾವು ಮಾಡಿದ್ರೇ ಇವಾಗ ನಾವು ಏನು ತುಂಬ್ಕೊಂಡಿರ್ತೀವಿ ಅದರಿಂದ ನಾವು ಇನ್ನು ಬರೋ ಸಮಯದಲ್ಲಿ ಕೊಡೋದಕ್ಕೆ ಸರಿ ಹೋಗುತ್ತೆ. ಕೊಡೋದೇ ಸೇವೆ ಆಗೋಗಿರುತ್ತೆ. ನಾವು ತುಂಬ್ಕೊಳಕ್ಕಾಗಲ್ಲ. ಅವಾಗ ಸಪ್ರೇಟಾಗಿ ನಾವು ಸ್ವಪುರುಷಾರ್ಥ ಮಾಡೋಕ್ಕಾಗೋದಿಲ್ಲ. ಇವಾಗ ಎಷ್ಟು ತುಂಬ್ಕೊಂಡಿರ್ತೀವೋ ಅಷ್ಟರಲ್ಲಿ ನಾವು ಅಷ್ಟಕ್ಕೆ ಸ್ಟಾಪ್ ಆಗಿಬಿಡುತ್ತೆ. ಆಮೇಲೆ ಇತರರಿಗೆ ಕೊಡೋದು ಸ್ಟಾರ್ಟ್ ಆಗಿಬಿಡುತ್ತೆ. ಆದ್ದರಿಂದ ಸಮಯದ ಸೂಚನೆಯನ್ನು ಬಾಬಾ ಕೊಡ್ತಿದ್ದಾರೆ. ಯಾವ ರೀತಿ ನಾವು ರೆಡಿ ಆಗಬೇಕು, ಸಮಯಕ್ಕಿಂತ ಮುಂಚೆನೇ ಫೈನಲ್ ಎಕ್ಸಾಮ್ ಪೇಪರ್ ಬರೆಯೋದಕ್ಕೆ ರೆಡಿಯಾಗಿ ಅಂತ ಹೇಳ್ತಿದ್ದಾರೆ ಬಾಬಾ. ಸಮಯ ಇನ್ನೂ ತುಂಬ ಸಮಯ ಇದೆ ಅಂತ ಅಂದ್ಕೊಳ್ಬೇಡಿ ಅಂತ ಹೇಳ್ತಾರೆ ಬಾಬಾ. ನಾವು ಅನ್ಕೋಬೋದು 2036ಕ್ಕೆ ಸಂಗಮ ಯುಗ ಕಂಪ್ಲೀಟ್ ಆಗುತ್ತೆ ಅಂತ, ಇನ್ನೂ 10 ವರ್ಷ ಇದೆಯಲ್ಲ ಅಂತ ನಾವು ಅನ್ಕೋಬೋದು. ಸಂಗಮದ ಸಮಯದ ಕಡೆ ಬಿಡಿ, ನಮ್ಮ ಶರೀರದ ಮೇಲೆ ನಮಗೆ ಭರವಸೆ ಇದೆಯಾ? ನಾವಿರ್ತೀವೋ ಇಲ್ವೋ ನಮಗೆ ಗೊತ್ತಿಲ್ಲ ಅಲ್ಲ. ಬಾಬಾ ಅಂತೂ ಅಂತಿಮ ಸಮಯದ ಡೇಟ್ ಹೇಳಲ್ಲ, ಬಟ್ ಹೇಳ್ತಾರೆ ಈ ರೀತಿ ಇರುತ್ತೆ ಅಂತ, ಬಟ್ ಡೇಟ್ ಹೇಳಲ್ಲ. ಡೇಟ್ ಯಾಕೆ ಹೇಳಲ್ಲ ಅಂತಂದರೆ ಎಲ್ಲರೂ ಡೇಟ್ ಹೇಳ್ಬಿಟ್ರೆ ಎಲ್ಲರೂ ರೆಡಿ ಆಗಿಬಿಟ್ರೆ ಎಲ್ಲರೂ ಲಕ್ಷ್ಮೀನಾರಾಯಣ ಆಗೋಕ್ಕಾಗಲ್ವಲ್ಲ, ನಂಬರ್ ವಾರ್ ಬೇಕಲ್ವಾ, ಅದಕ್ಕೆ ಡೇಟ್ ಹೇಳಲ್ಲ. ಯಾರು ಎಷ್ಟು ಅವರ ಒಂದು ಯೋಗ್ಯತೆ ಎಷ್ಟಿರುತ್ತೋ ಆ ರೀತಿ ಪುರುಷಾರ್ಥ ಮಾಡಿ ಅವರು ತಯಾರಾಗ್ತಾರೆ. ಮತ್ತು ಈಗ ವಿನಾಶ ಅಂದ್ರೇನು ಒಂದೇ ಸರಿ ಆಗಿಬಿಡತ್ತಾ? ಇಲ್ಲ, ಅದು ಸ್ವಲ್ಪ ಸ್ವಲ್ಪನೇ ಅದು ಅತಿಯಾಗಿ ಅಂತ್ಯ ಆಗುತ್ತೆ. ಈಗ ಅತಿ ಕಡೆ ಹೋಗ್ತಿದೆ ಬಾಬಾ, ಅದನ್ನೇ ಹೇಳ್ತಿದ್ದಾರೆ ನೋಡಿ. ಈಗ ಅತಿ ಕಡೆ ಹೋಗ್ತಿದೆ ಸಮಯ ಅನ್ನುವಂಥದ್ದು, ಅಂತಿಮ ಸಮಯ. ಅವು ವರ್ಷ ಜಾಸ್ತಿ ಆಗ್ತಾನೆ ಹೋಗುತ್ತೆ. ಈಗ 30ರವರೆಗೂ ತುಂಬ ಜಾಸ್ತಿ, ಆಮೇಲೆ ಮನುಷ್ಯರು ಕಡಿಮೆ. 30 ಒಳಗಡೆ ಅರ್ಧ ಭಾಗ ಜನಸಂಖ್ಯೆ ಇರಲ್ಲ ಅಂತ.
ಹೇಳ್ತಿದ್ದಾರೆ ಈಗಲೇ. ಹಾಗಾಗಿ ಮತ್ತೆ ಎಲ್ಲ ಸಮಾಪ್ತಿ ಆಗಬೇಕು, ಮತ್ತು ಎಲ್ಲ ಕ್ಲೀನಿಂಗ್ ಪ್ರೊಸೆಸ್ ನಡಿಬೇಕಲ್ವ, ಇದನ್ನು ನಾವು ಅರ್ಥ ಮಾಡ್ಕೋಬೇಕು. ಪ್ರಕೃತಿಗೂ ನಾವು ಸಮಯ ಕೊಡಬೇಕಲ್ಲ. ಅದು ಎಲ್ಲ ಪಂಚತತ್ವಗಳೇನು ಮಾಡುತ್ತೆ, ಅವುಗಳ ಕಾರ್ಯಗಳನ್ನು ಮಾಡಿ ಎಲ್ಲ ಇದು ಮಾಡುತ್ತೆ, ಮತ್ತು ಸಮಾಪ್ತಿ ಮಾಡುತ್ತೆ, ವಿನಾಶ ಮಾಡುತ್ತೆ, ಮತ್ತು ಎಲ್ಲನೂ ಕ್ಲೀನ್ ಆಗಬೇಕಲ್ಲ, ಶುದ್ಧ ಮಾಡಬೇಕಲ್ಲ. ಕೃಷ್ಣನ ಜನ್ಮ ಆಗಬೇಕು ಈ ಭೂಮಿ ಮೇಲೆ ಅಂತಂದರೆ 3 ಭಾಗ ನೀರಾಗತ್ತೆ, 1 ಭಾಗ ಭೂಮಿ ಆಗುತ್ತೆ. ಅದು ರಾಗಿ ಎಲೆಯ ಆಕಾರದಲ್ಲಿರುತ್ತೆ ಆ ಭೂಮಿ, ಅಲ್ಲಿ ಕೃಷ್ಣನ ಜನ್ಮ ಆಗತ್ತೆ. ಆ ರೀತಿ ಎಲ್ಲ ಅದು ಒಂದೇ ಸರಿ ಆಗ್ಬಿಡಲ್ಲ. ಈಗ ಈ ಒಂದು ಇನ್ನು 2-3 ವರ್ಷದಲ್ಲಿ ಸಂಪೂರ್ಣವಾಗಿ 30 ಒಳಗಡೆ ಅದು ಒಂದು ಇದಕ್ಕೆ ಬರುತ್ತೆ, ಒಂದು ಹಂತಕ್ಕೆ ಬರುತ್ತೆ. ಯುದ್ಧಗಳು ನಡಿಬೇಕು, ಪಂಚತತ್ವಗಳ ಅವುಗಳ ಒಂದು ವಿರಾಟ ರೂಪ ನಾವು ತೋರಿಸ್ಬೇಕು. ಇನ್ನು ಎಷ್ಟೋ ರೋಗಗಳು ಬರೋದಿದೆ, ಕೊರೋನಾಗಿಂತ ದೊಡ್ಡ ರೋಗಗಳು ಬರೋದಿದೆ, ಬರಗಾಲ ಬರೋದಿದೆ, ಬೆಗ್ಗರಿಪಾಟ್ ಬರೋದಿದೆ ನಮಗೆ. ತಿನ್ನೋದಕ್ಕೊಂದು ಊಟ ಸಿಗಲ್ಲ, ಕುಡಿಯೋದಕ್ಕೆ ನೀರು ಸಿಗಲ್ಲ, ಏನೂ ಇರಲ್ಲ. ಎಲ್ಲ ಪರಿಸ್ಥಿತಿಗಳು ಹೆಂಗೆ ಬರುತ್ತೆ ಅಲ್ಲ, ಅವುಗಳೆಲ್ಲ ನಾವು ಸಫರ್ ಮಾಡಬಾರ್ದು ಅಂದರೆ ನಾವು ಯಾವ ರೀತಿ ತಯಾರಾಗಬೇಕು? ನಾವು ತಯಾರಾಗಬೇಕು. ಯಾಕೆ ಅಂತಂದರೆ ಈಗ ಬರುವಂಥ ಪರಿಸ್ಥಿತಿಗಳು, ಒಂದು ಪ್ರಪಂಚದಲ್ಲಿ ಒಂದು ದೊಡ್ಡ ಪರಿಸ್ಥಿತಿ ಬಂದ್ಬಿಡ್ತು ಅಂದ್ಕೊಳ್ಳಿ ಪ್ರಪಂಚಕ್ಕೆ, ಅಂದರೆ ಎಲ್ಲಾದರೂ ಒಂದು ಕಡೆ ದೊಡ್ಡ ಪರಿಸ್ಥಿತಿ ಬಂತು ಅಂತಂದರೆ ಅದು ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರುತ್ತೆ. ಅದು ಫೈನಾನ್ಷಿಯಲಿ ಇರ್ಬೋದು, ಅದು ಏನೇ ಇರಲಿ, ಕೆಲವೊಂದೆಲ್ಲ ಇಂಪೋರ್ಟು ಎಕ್ಸ್ಪೋರ್ಟ್ ಎಲ್ಲ ಮಾಡ್ತಿರ್ತವೆ, ಇವೆಲ್ಲ ಸ್ಟಾಪ್ ಆಗಿಬಿಡುತ್ತೆ. ಅವಾಗೆಲ್ಲನೂ ಸ್ಟಾಪ್ ಆಗಿದಾಗ ಮತ್ತೆ ಮಳೆ ಇಲ್ಲದೆ, ನೀರಿಲ್ಲದೆ, ಬೆಳೆ ಇಲ್ಲದೆ, ಅವೆಲ್ಲ ಎಷ್ಟು ಎಲ್ಲ ಪ್ರಾಬ್ಲಮ್ಗಳಿದಾವಲ್ಲ, ಅವೆಲ್ಲ ನಾವು ಸಫರ್ ಮಾಡಬೇಕಾಗತ್ತೆ. ನಾವು ಚೆನ್ನಾಗಿ ನಾವು ಯೋಗ ಮಾಡಿಲ್ಲ, ಸಂಪೂರ್ಣ ಸಂಪನ್ನ ಸ್ಥಿತಿಗೆ ನಾವು ಬಂದಿಲ್ಲ ಅಂದರೆ ಅದ್ರ ಪ್ರಭಾವ ನಮ್ಮ ಮೇಲೆ ಬೀರೋದಿಲ್ಲ. ಇಲ್ಲಾಂದರೆ ನಾವು ಅವುಗಳಲ್ಲಿ ಸಿಕ್ಕಾಕೊಬೇಕಾಗತ್ತೆ. ಅವೆಲ್ಲನೂ ಕೂಡ ಒಂದು ಕಡೆ ಪರಿಸ್ಥಿತಿ ಜಾಸ್ತಿ ಆಯಿತು ಅಂದರೆ ಎಲ್ಲ ಇಡೀ ವಿಶ್ವದ ಮೇಲೆ ಪ್ರಭಾವ ಬೀರುತ್ತೆ, ಮತ್ತು ಎಲ್ಲರದು ಹಾಹಾಕಾರ ಸ್ಟಾರ್ಟ್ ಆಗಿಬಿಡುತ್ತೆ. ಆ ದುಃಖ, ವೈಬ್ರೇಷನ್ನು ಅದು ನಮ್ಮ ಮೇಲೆ ನಮಗೆ ತಲುಪುತ್ತಿರುತ್ತೆ. ಎಲ್ಲಿ ಕೂತ್ಕೊಂಡು ನಾವು ನೆಮ್ಮದಿಯಾಗಿ ಬುದ್ಧಿಯೋಗನ ಜೋಡ್ಸೋಕ್ಕಾಗತ್ತೆ ಬಾಬಾರವ್ರ ಕಡೆ? ಆಗುತ್ತಾ? ಆಗಲ್ಲ. ಮನೆಯಲ್ಲಿ ಏನಾದರೂ ಒಂದು ಪರಿಸ್ಥಿತಿ, ಯಾರಿಗಾದ್ರೂ ಒಂದು ಪರಿಸ್ಥಿತಿ ಬಂತು ಅಂದ್ರೇ ಯೋಗದ ಕಡೆ ಗಮನ ಇರಲ್ಲ, ಕ್ಲಾಸ್ ಕೇಳೋಕ್ಕೆ ಗಮನ ಇರಲ್ಲ, ಅದ್ರ ಕಡೆನೇ ಗಮನ ಇರುತ್ತೆ. ಇಡೀ ಆ ಒಂದು ವೈಬ್ರೇಷನ್ನೇ, ಆ ಒಂದು ಆತ್ಮದ ಸಂಕಲ್ಪನೆ ಆ ರೀತಿ ಮಾಡ್ತಿರುತ್ತೆ. ಮತ್ತು ಇಡೀ ವಿಶ್ವದಲ್ಲಿ ಹಾಹಾಕಾರ, 4 ಕಡೆ ಆ ವೈಬ್ರೇಷನ್ ಎಷ್ಟು ಶಕ್ತಿಶಾಲಿ ಆಗಿರಲ್ಲ, ತಮೋ ಪ್ರಧಾನತೆ ಒಂದು ವೈಬ್ರೇಷನ್, ಅದು ಎಷ್ಟು ಪ್ರಭಾವ ನಮ್ಮ ಮೇಲೆ ಬೀರುತ್ತೆ. ಆಗುತ್ತಾ ನಾವು ಮಾಡೋಕ್ಕೆ? ಅದಕ್ಕೆ ಬಾಬಾ ಹೇಳ್ತಿದ್ದಾರೆ, ಮಾಡಿದ್ರೆ ನಾವು ಈ ಒಂದು 6 ತಿಂಗಳೊಳಗಡೆ ಚೆನ್ನಾಗಿ ಪುರುಷಾರ್ಥ ಮಾಡ್ಕೋಬೋದು. ಇಲ್ಲ ನೆಕ್ಸ್ಟ್ ವರ್ಷ ಅಂತಂದರೆ ಗೊತ್ತಿಲ್ಲ ನಮಗೆ ಯಾವ ಥರ ಪರಿಸ್ಥಿತಿ ಇರುತ್ತೋ ಏನೋ. ಬರುವಂಥ ಪರಿಸ್ಥಿತಿಗಳಲ್ಲಿ ನಾವು ಶರೀರದಲ್ಲಿ ಇರ್ತೀವೋ ಇಲ್ಲೋ ಅದು ಗೊತ್ತಿಲ್ಲ. ಅಂತಿಮ ಸಮಯ ಬಿಡಿ, 36ಕ್ಕೆ 30, 31, 32 ಒಳಗಡೆ ಎಲ್ಲ ಫುಲ್ಲು ಸಮಾಪ್ತಿ ಆಗುತ್ತೆ. 32 ಹೊರಗಡೆ ಒಳಗಡೆ ಎಲ್ಲನೂ ಕೂಡ ಸಮಾಪ್ತಿ ಆಗುತ್ತೆ. ಅವೆಲ್ಲನೂ ಸಹಿಸ್ಕೊಳ್ಳೋಷ್ಟು ಶಕ್ತಿ ಇರಲ್ಲಲ್ಲ ಎಲ್ಲರಲ್ಲೂ. ಎಷ್ಟು ಮಂದಿ ಆತ್ಮಗಳು ಶರೀರ ಬಿಡುತ್ತಾರೆ, ಕೋಟ್ಯಾನುಕೋಟಿ ಆತ್ಮಗಳು. ಮತ್ತು ನಾವು ಸಂಪೂರ್ಣ ಸಂಪನ್ನ ಸ್ಥಿತಿಗೆ ಬಂದಿಲ್ಲ ಅಂದರೆ ನಾವು ಅವ್ರ ಜೊತೆ ಶರೀರ ಬಿಡಬೇಕಾಗತ್ತೆ. ಗೊತ್ತಿಲ್ಲ ಅಲ್ವಾ ಹೆಂಗಿರುತ್ತೆ ಏನು ಪರಿಸ್ಥಿತಿ ಅಂತ. ಅದನ್ನು ಸ್ವಲ್ಪ ವಿಚಾರ ಸಾಗರ ಮಂಥನ ಮಾಡಿದ್ರೆ ಗೊತ್ತಾಗುತ್ತೆ ಹೇಗಿರುತ್ತೆ ಪರಿಸ್ಥಿತಿಗಳು ಅನ್ನೋಂಥದ್ದು. ಈಗಲೂ ನಾವು ನೋಡ್ತಿದ್ದೀವಿ ಹೊರಗಡೆ ಯಾವ ರೀತಿ ಇದೆ ಪರಿಸ್ಥಿತಿ ಅಂತ. ಆದ್ದರಿಂದ ನಾವು ಈಗ ಬಾಬಾ ಸಮಯದ ಸೂಚನೆ ನಮಗೆ ಕೊಡ್ತಿದ್ದಾರೆ. ನಾವೀಗ ಸಮಯ ಹೇಗೆ ವೇಗವಾಗಿ ಹೋಗ್ತಾ ಇದೆ ಅಷ್ಟು ನಾವು ಪುರುಷಾರ್ಥವನ್ನು ನಾವೀಗ ತೀವ್ರ ವೇಗವಾಗಿ ಮಾಡಬೇಕು. ಬಹುಕಾಲದ ಪುರುಷಾರ್ಥ, ಬಹುಕಾಲದ ಸಂಪಾದನೆ ಜಮಾ ಆಗಿರಬೇಕು. ಇಲ್ಲಾಂದರೆ ನಾವು ಬಾಬಾರವರನ್ನು ಪ್ರತ್ಯಕ್ಷ ಮಾಡೋಕ್ಕಾಗೋದಿಲ್ಲ, ಪಾಸ್ ವಿತ್ ಆನರ್ ಆಗೋಕ್ಕಾಗೋದಿಲ್ಲ. ಫೇಲ್ ಆಗಿಬಿಡ್ತೀವಿ ನಾವು. ಈಗ ಬಾಬಾ ಒಬ್ಬರು ಬಿಟ್ಟರೆ ಬೇರೆ ಯಾರೂ ಇಲ್ಲ ಅನ್ನೋ ಒಂದು ಸ್ಥಿತಿಯಲ್ಲಿ ನಾವು ಸ್ಥಿತರಾಗಬೇಕು. ಅವರೊಬ್ಬರನ್ನೇ ಆಧಾರ ಮಾಡ್ಕೋಬೇಕು. ಅವರೊಬ್ಬರೇ ಸರ್ವಶಕ್ತಿವಂತ, ಅವರೊಬ್ಬರೇ, ಅವರಿಂದ ಏನಾಗಲ್ಲ ಹೇಳಿ. ಅವರನ್ನು ನಾವು ಆಧಾರ ಮಾಡ್ಕೋಬೇಕು, ಅವರನ್ನು ನಾವು ಜೊತೆಗಾರನನ್ನಾಗಿ ಮಾಡ್ಕೋಬೇಕು. ಅವ್ರು ಬಿಟ್ಟರೆ ಇನ್ನೊಬ್ಬರು ಬರಬಾರ್ದು ನಮ್ಮ
ಒಂದು ಮನಸ್ಸಲ್ಲಿ ಸಂಕಲ್ಪದಲ್ಲಿ ಆ ರೀತಿ ನಾವು ಪುರುಷಾರ್ಥ ಮಾಡಬೇಕು. ಹೆಚ್ಚಿಗೆ ನಿರಾಕಾರಿ ಅಭ್ಯಾಸ, ಅಶರೀರಿ ಅಭ್ಯಾಸ, ಆಗಾಗ ಆತ್ಮಿಕ ಡ್ರಿಲ್ಲು, ಆಗಾಗ ಆತ್ಮಿಕ ಡ್ರಿಲ್ಲನ್ನು, ಆತ್ಮಿಕ ವ್ಯಾಯಾಮವನ್ನು ಮಾಡುವಂಥದ್ದು, ಹೆಚ್ಚಿಗೆ ಬಿಂದು ರೂಪದ ಸ್ಥಿತಿಯನ್ನು ನಾವು ತಯಾರು ಮಾಡ್ಕೊಳ್ಳೋದ್ರ ಕಡೆ ಗಮನವನ್ನು ನಾವು ಕೊಡ್ತಾ ಹೋಗಬೇಕು. ಆಗ ಎಲ್ಲದರ ಮೇಲೂ ನಾವು ವಿಜಯವನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರೋದು ತಿಳಿಸ್ತಾರೆ ಬಾಬಾ. ಅಚ್ಚ. ಓಂ ಶಾಂತಿ.